ज्ञानप्रदाय बोधातुरदुःखदुःखादकारणाय विददाय नमो नमस्ते नारायणं नमस्कृत्य देवीं सरस्वतीं व्यासं ततो जयमुदीरयेत् यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः लक्ष्मी मे प्रसीदतु बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमत्स्मरणात् भवेत् शिवशिवेति शिवेति शिवेति वै भवेति 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 वा मुडेति 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 वै भजति यः सततं प्रणताम्यात् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ब्रह्मान्ता गुरवः साक्षादिष्टं दैवं जयःपतिः आचार्या श्रीमदाचार्या सन्तु मे जन्मजन्मनि ओमिन्याय सुधादिवृत्ते मुनिं श्रीपादराट्सन्मणीं व्यासार्यान् विविधागमाब्धिभेदान् देवादिराजानपि वन्देऽहं सवरान् रघुत्तमगुरुन् वैदग्ध्यवारान्निधिं श्रीसत्यव्रत राघवेन्द्र मुनिपा सद्बोधसध्यानपा सत्याभिघ्नकराब्जोत्थान् पञ्चाशत्वर्षबोधकान् सत्यप्रमोदतीर्थार्यान् नौमिन्याय सुधारतान् यैरहं सुखवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरुन् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्त्वशेषसन्मङ्गलानि भवन्तु हरिः ओम् ಪೂರ್ವದಲ್ಲಿ ಆ ಮನ್ವಂತರಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. 14 ಮನ್ವಂತರಗಳಲ್ಲಿ ಈಗ 7ನೇ ಮನ್ವಂತರ ನಡೀತಾ ಇದೆ. ಆ 7 ಮನ್ವಂತರಗಳ ಬಗ್ಗೆ ಮೊದಲನೆಯಿಂದ ಸ್ವಯಂಭುವ ಮನ್ವಂತರದಿಂದ ಆರಂಭ ಮಾಡಿಕೊಂಡು 7 ಮನ್ವಂತರಗಳ ಬಗ್ಗೆ ಆ ಮನ್ವಂತರದ ಅಧಿಪತಿಗಳು ಆ ಭಗವಂತ ಯಾವ ರೂಪದಿಂದ ಆ ಮನ್ವಂತರದಲ್ಲಿ ಅವತಾರವನ್ನು ಮಾಡಿದ, ಹಾಗೆಯೇ ಆ ಭಗವಂತನ ತಂದೆ ತಾಯಿಯರು ಯಾರು, ಆ ಮನ್ವಂತರದ ಇಂದ್ರ ಯಾರು, ಮನುವಿನ ಪುತ್ರರು ಮಕ್ಕಳು ಯಾರು ಎಂಬುವಂತಹ ವಿಷಯಗಳನ್ನು ಮತ್ತು ಸಪ್ತ ಋಷಿಗಳು ಜ್ಞಾನಪ್ರದರಾದಂತಹ ಮಂತ್ರದ್ರಷ್ಟಾರರಾದಂತಹ ಸಪ್ತ ಋಷಿಗಳ ಬಗ್ಗೆ ಎಲ್ಲ ಅನೇಕ ವಿಷಯಗಳನ್ನು ನಾವು ನೆನ್ನೆ ದಿನ ಚಿಂತನೆ ಮಾಡಿದ್ದೇವೆ. ಅದರಲ್ಲಿ ವೈವಸ್ವತ ಮನ್ವಂತರ, ಈಗ ನಡೀತಿರುವಂತಹ ವೈವಸ್ವತ ಮನ್ವಂತರದ ಬಗ್ಗೆ ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡಿ ಮತ್ತೆ ಮುಂದಿನ ಮನ್ವಂತರ ಅಂದರೆ 8ನೇ ಮನ್ವಂತರ ಸಾವರ್ಣಿ ಮನ್ವಂತರ ಅಂತ ಹೇಳಿ ಆ ಸಾವರ್ಣಿ ಮನ್ವಂತರದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಈ ಸಾವರ್ಣಿ ಯಾರಿದು ಅಂತಂದ್ರೆ ಸೂರ್ಯನ ಮಗ. ಹಿಂದೆ ವೈವಸ್ವತ ಮನುವು ಕೂಡ ಅವನು ಕೂಡ ಸೂರ್ಯನ ಮಗನೇ. ಏನು ವ್ಯತ್ಯಾಸ ಅಂತಂದ್ರೆ ಸೂರ್ಯ ಮತ್ತು ಸಂಜ್ಞಾದೇವಿಯಲ್ಲಿ ಅವತಾರ ಮಾಡಿದ್ದು ಹುಟ್ಟಿದ್ದು ವೈವಸ್ವತ ಮನು, ಸೂರ್ಯ ಮತ್ತು ಛಾಯಾಳಲ್ಲಿ ಅವತಾರವನ್ನು ಮಾಡಿದ್ದು ಹುಟ್ಟಿದ್ದು ಯಾವ ಸಾವರ್ಣಿ ಮನು ಅಂತ ಹೇಳಿ. ಅವನ ಬಗ್ಗೆ ಹೇಗೆ ಆ ಸಂಜ್ಞಾ ಮತ್ತು ಛಾಯಾ ಹೇಗೆ ಇಬ್ಬರು ಹೆಂಡತಿಯರು ಅದ್ರ ಬಗ್ಗೆ ಎಲ್ಲ ಮುಂದೆ ಆ ಚರಿತ್ರೆಗಳೆಲ್ಲ ಬರುತ್ತದೆ ಮುಂದೆ. ಹೀಗೆ ಆ ಸಾವರ್ಣ ಮನುವಿನ ಅವತಾರ ಆಗಿದ್ದು ವಿಷಯದ ಬಗ್ಗೆ ತಿಳಿಸಿ ಮುಂದೆ ಆ ಮನ್ವಂತರದಲ್ಲಿ ನಿರ್ಮೋಕ, ವಿರಜಸ್ಕ, ಸುತಪ, ಅಮಿತಾಭ ಮೊದಲಾದಂತಹ ದೇವತೆಗಳ ಗಣ ಅವರು ಇತ್ತು. ಅವರನ್ನ ವಿಶೇಷವಾಗಿ ಪೂಜಾದಿಗಳನ್ನ ಮಾಡುವಂತಹ ಕ್ರಮ ಇತ್ತು. ದೇವಗೃಹ ಮತ್ತು ಸರಸ್ವತಿ ದೇವಿಯಲ್ಲಿ, ಸರಸ್ವತಿ ಎಂಬುವರಲ್ಲಿ ಭಗವಂತ ಸಾರ್ವಭೌಮ ಅಂತ ರೂಪವನ್ನು, ಭಗವಂತನ ರೂಪ ಅವತಾರ ಸಾರ್ವಭೌಮ ಎಂಬ ಹೆಸರಿನಿಂದಾಗಿ ಭಗವಂತ ಅದರ ಅವತಾರವನ್ನು ಮಾಡಿದ್ದಾನೆ. ಪರಶುರಾಮ, ವೇದವ್ಯಾಸರು, ಅತಿಪುತ್ರನಾದಂತಹ ದೀಪ್ತಿಮಂತ, ಅಶ್ವತ್ಥಾಮ, ಕೃಪಾಚಾರ್ಯರು, ಗಾಲವ, ರುರು ಎಂಬುದಾಗಿ 7 ಜನ ಸಪ್ತ ಋಷಿಗಳು. ಎಲ್ಲರೂ ಕೂಡ ಮಹಾಜ್ಞಾನಿಗಳು, ಹಾಗೇನೆ ಅತ್ಯಂತ ಶುದ್ಧರಾದವರು. ಹೀಗೆಲ್ಲ ತಿಳಿಸಿ ಆ ಸಪ್ತ ಋಷಿಗಳ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅವರ ಲಕ್ಷಣ ಏನು, ಸಪ್ತ ಋಷಿಗಳು ಅಂತಾಗಬೇಕಾದ್ರೆ ಈ ಸಪ್ತ ಋಷಿಗಳ ಆ ಗಣದಲ್ಲಿ ಸೇರಬೇಕಾದ್ರೆ ಏನು ಅವರ ಲಕ್ಷಣಗಳಿರಬೇಕು ಅಂತಂದ್ರೆ ಅದನ್ನ ಹೇಳ್ತಾರೆ. ಭೂತಭವ್ಯ ಭವಜ್ಞಾನಂ ಬುದ್ಧ್ವಾ ಚೈವತು ಯೇ ಸ್ವಯಂ ತಪಸಾ ವೈ ಪ್ರಸಿದ್ಧಾಮಿ ಸಂಗತ ಪ್ರವಿಚಿಂತಕಾಃ ಸಪ್ತೇತೆ ಸಪ್ತಿಭಿಶ್ಚೈವ ಗುಣೈ ಸಪ್ತ ಋಷಯ ಸ್ಮೃತಾಃ. 7 ಗುಣಗಳಿವು. ಆ 7 ಗುಣಗಳಿಂದ ಯಾರು ಕೂಡಿರ್ತಾರೋ ಅವರು ಆ ಸಪ್ತ ಋಷಿ ಗಣದಲ್ಲಿ ಸೇರುವುದಕ್ಕೆ ಅಧಿಕಾರಿಗಳಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ದೀರ್ಘಾಯುಷೋ ಮಂತ್ರಕೃತಃ ಈಶ್ವರ ದೀರ್ಘಚಕ್ಷುಷಃ ಬುದ್ಧಿಯ ಪ್ರತ್ಯಕ್ಷ ಧರ್ಮಾಣೋ ಗೋತ್ರ ಪ್ರಾವರ್ತಕಸ್ತಥ
ಸಪ್ತರ್ಷಯೋ ಮಹಾಭಾಗಾ ಸತ್ಯ ಧರ್ಮ ಪರಾಯಣ ಅಂತ ಹೇಳಿ ಅವರ ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾರೆ. ಏನು ಮೊದಲನೆಯದು ಭೂತ ಭವ್ಯ ಭವಿಷ್ಯತ್, ಕಾಲಗಳ ಬಗ್ಗೆ ಅರಿವಿರಬೇಕು. ಪೂರ್ವದಲ್ಲಿ ಆದಂತಹ ವಿಷಯಗಳ ಬಗ್ಗೆಯೂ ಕೂಡ ಅವರಿಗೆ ತಿಳಿದಿರಬೇಕು. ಮುಂದೆ ನಡೆಯುವಂತಹದರ ಬಗ್ಗೆಯೂ ಭವಿಷ್ಯತ್ತಿನ ಆ ವಿಷಯಗಳ ಬಗ್ಗೆಯೂ ಕೂಡ ಅರಿವಿರಬೇಕು. ವರ್ತಮಾನದಲ್ಲಿ ನಡೆಯುತ್ತಿರುವಂತಹದ್ರ ಬಗ್ಗೆಯೂ ಅರಿವಿರಬೇಕು. ಹೀಗೆ ತ್ರಿಕಾಲ ಜ್ಞಾನಿಗಳು ಅಂತ ಹೇಳಿ ನಾವು ರೂಢಿಯಲ್ಲಿ ಕರಿತೇವೋ ಅಂತಹ ತ್ರಿಕಾಲ ಜ್ಞಾನಿಗಳಾಗಿರಬೇಕು ಈ ಸಪ್ತಋಷಿಗಳು. ಹಾಗೇನೆ ಭೂತ ಭವ್ಯ ಭವಜ್ಞಾನ, ಇದರ ಬಗ್ಗೆ ಎಲ್ಲ ಜ್ಞಾನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗೇನೆ ದೀರ್ಘವಾದ ಆಯುಷ್ಯ, ಏನು 1-2 ವರ್ಷ, ಒಂದು ಮನ್ವಂತರವಾಗಿ ಇವರು ಇರಬೇಕಂದ್ರೆ, ಆ ಮನ್ವಂತರ ಅಂದ್ರೆ ಎಷ್ಟು ಅಂತ ಎಲ್ಲ ಮುಂದೆ ತಿಳಿಸ್ತಾರೆ ಅದ್ರ ಬಗ್ಗೆ. ಅಷ್ಟು ದೀರ್ಘವಾದಂಥ ಆಯುಷ್ಯ ಇವರದೆಲ್ಲರೂ ಕೂಡ, ಅಷ್ಟು ದೀರ್ಘಾಯುಷ್ಯ ವ್ಯಕ್ತಿ ಆಗಿರ್ಬೇಕು ಇವರು. ದೀರ್ಘಾಯುಷ್ಯ ಮಂತ್ರದರ್ಶನ, ಮಂತ್ರದೃಷ್ಟಾರರಾಗಿರ್ಬೇಕು. ಸುಮ್ಮನೆ ಎಲ್ಲರನ್ನೂ ಕೂಡ ಇವನು ಹೋಗ್ಲಿ ಆ ಟಿವಿಗೆ ಸೇರ್ಕೊಂಡ್ಬಿಡ್ಲಿ, ಆ ಪಕ್ಷಕ್ಕೆ ಸೇರ್ಕೊಂಡ್ಬಿಡ್ಲಿ ಅಂತ ಹಿಂಗೆ ಕಳಿಸೋದಲ್ಲ. ಇದು ಮಂತ್ರದೃಷ್ಟ ಆಗಿರ್ಬೇಕು. ಇದು ಸಾಮಾನ್ಯವಾದದ್ದಲ್ಲ. ಈಗ ಸಾಮಾನ್ಯವಾಗಿ ನಾವು ಜ್ಯೋತಿಷ್ಕರನ್ನು ನೋಡ್ತೀವಿ, ಅವರು ಆ ಮುಂದಿನ ಭವಿಷ್ಯದ ವಿಷಯಗಳನ್ನೆಲ್ಲ ತಿಳ್ಕೊಂಡಿರ್ತಾರೆ, ಅವುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಭವಿಷ್ಯ ಹೇಳೋದು ಅಂತ ಹೇಳಿ ಕರೀತಾರೆ. ಇನ್ನು ಕೆಲವರು ಅನೇಕ ದೀರ್ಘಾಯುಷ್ಯವಂತರು ಇರ್ತಾರೆ, ಎಷ್ಟೋ ವರ್ಷಗಳಿಂದ ಇರ್ತಾರೆ. ಆದರೆ ಮಂತ್ರದೃಷ್ಟಾರರು ಎಂಬುವಂತಹ ಈ ಗುಣ ಇದೆಯಲ್ಲ, ಈ ಲಕ್ಷಣ ಎಂಬುದು ಸಾಮಾನ್ಯವಾಗಿ ಎಲ್ಲರಲ್ಲೂ ಬರುವುದಕ್ಕೆ ಸಾಧ್ಯವಿಲ್ಲ. ಅಸಾಮಾನ್ಯವಾದಂತಹ ಗುಣ ಇದು. ಯಾಕೆಂತಂದ್ರೆ ಅದು ಸ್ವಪ್ರಯತ್ನದಿಂದಾಗಿ ಬರುವಂತಹಲ್ಲ. ಸಂಪೂರ್ಣವಾಗಿ ದೇವರ ಅನುಗ್ರಹ ಇದ್ರೆ ಮಾತ್ರ, ಆ ಭಗವಂತನ ಕೃಪಾ ದೃಷ್ಟಿ ಸಂಪೂರ್ಣವಾಗಿ ಇವರ ಮೇಲೆ ಬಿದ್ದರೆ ಮಾತ್ರ ಆ ಮಂತ್ರದೃಷ್ಟಾರ ಆಗುವುದಕ್ಕೆ ಸಾಧ್ಯ. ಆ ಮಂತ್ರಗಳನ್ನು ಕಂಡುಕೊಳ್ಳುವುದು ಇಲ್ಲದೇ ಇರುವಂತ ನಮ್ಮ ಯಾರಿಗೂ ಕೂಡ ಆ ಪೌರುಷೇಯವಾಗಿ ಉಪಲಬ್ಧಿ ಆಗದೇ ಇರುವಂತಹದು ಅವರಿಗೆ ಆ ತಪಸ್ಸು ಮಾಡುವಾಗ ಗೋಚರವಾಗುವಂತಹ, ಅದಕ್ಕೆ ಆ ಮಂತ್ರದೃಷ್ಟಾರರು ಆಗಿರಬೇಕು. ಹಾಗೇನೆ ಎಲ್ಲ ರೀತಿಯಾದ ಸರ್ವ ಸಾಮರ್ಥ್ಯ, ಎಲ್ಲ ರೀತಿಯ ಸಾಮರ್ಥ್ಯ ಎಂಬುದು ಇರಬೇಕು. ನಾವು ಆ ಅನೇಕ ಋಷಿಗಳ ಚರಿತ್ರೆಗಳಲ್ಲಿ ಕೇಳ್ತೀವಿ. ಕಾರ್ತವೀರ್ಯಾರ್ಜುನರ ಚರಿತ್ರೆ, ತಾನು ಕಾರ್ತವೀರ್ಯಾರ್ಜುನ ತನ್ನ ಪಂಗಡಗಳನ್ನೆಲ್ಲರೂ ಕೂಡ ಕರೆದುಕೊಂಡು ಬಂದು ವಸಿಷ್ಠರ ಹತ್ರ ಬರ್ತಾನೆ. ನಂದಿನಿಯನ್ನು ಕೊಡಲೇಬೇಕು ಅಂತೇಳಿ. ನಂದಿನಿ ಮಹಾ ಕಾಮಧೇನು, ಏನು ಬೇಡಿದ್ದನ್ನೋ ಅದು ಸಿದ್ಧ ಮಾಡ್ತಾ ಇರುತ್ತೆ. 100,000 ಜನ ಬಂದರೆ ಕಾರ್ತವೀರ್ಯಾರ್ಜುನ ಅವರ ಪಂಗಡದವರು ಸೈನಿಕರೆಲ್ಲರೂ ಬಂದರು. ಅವರೆಲ್ಲರೂ ಕೂಡ ಸುಗ್ರಾಸ ಭೋಜನ ವ್ಯವಸ್ಥೆಯನ್ನು ಮಾಡಿದರು. ಆಶ್ಚರ್ಯ ಆಗ್ಬಿಡ್ತು ವಸಿಷ್ಠರು ಮಾಡಿದಂಥ ಈ ವೈಭವದ ಉಪಚಾರಕ್ಕೆ. ಯಾಕೆ ಅಂತಂದ್ರೆ, ಮನೆಗೆ ಒಬ್ರು ಇಬ್ರು ಬಂದ್ರು ಅಂತಂದ್ರೆ ಅವ್ರ ಮುಖ ಇವ್ರು ನೋಡೋ, ಇವ್ರ ಮುಖ ಅವ್ರ ನೋಡ್ತಾರೆ. ಯಾಕಂದ್ರೆ ಮನೆಯಲ್ಲಿ ಇಷ್ಟು ಜನ ಸಾಮಾನ್ಯ ಊಟ ನಡೀತಾ ಇರುತ್ತೆ. ಇನ್ನೊಬ್ರು ಇಬ್ರು ಎಕ್ಸ್ಟ್ರಾ ಆದ್ರು ಅಂದ್ರೆ ಮತ್ತೆ ವಿಚಾರಗಳು ನಡೀತಾ ಇರುತ್ತೆ. ಅಂತಹದ್ರಲ್ಲಿ 1,000 ಜನ ಸೈನಿಕರ ಸಹಿತವಾಗಿ ಬಂದರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಭೋಜನವನ್ನು ಮಾಡಿಸಿಬಿಟ್ರು. ಅದು ಏನು ಸ್ವಲ್ಪ ಸಮಯದಲ್ಲಿ ಹೇಗೆ ಸಾಧ್ಯ ಅಂತಂದ್ರೆ ಆಶ್ಚರ್ಯ ಆಯಿತು. ಆಗ ಈ ನಂದಿನಿಯ ಅನುಗ್ರಹದಿಂದ ಅಂತ ಹೇಳಿದಾಗ ಅವನಿಗೆ ಲೋಭ, ಆಸೆ ಪ್ರಾರಂಭವಾಯಿತು. ಬೇಕೇ ಬೇಕು ನನಗೆ ಇದು ಅಂತೇಳಿ ಅವರಿಗೆ ವಿನಯದಿಂದ ಕೇಳಿದ. ಆಮೇಲೆ ತನ್ನ ದರ್ಪ, ಅಹಂಕಾರ, ಎಲ್ಲ ರೀತಿಯ ರಾಜನ ಏನೇನು ರೀತಿಯ ರಾಜನ ಗುಣ ಏನೇನೋ ಅವನಲ್ಲಿ ಅಧಿಕಾರಗಳಿರ್ತವೆ, ಎಲ್ಲ ರೀತಿಯಿಂದಲೂ ಕೂಡ ಅದನ್ನ ಪ್ರಯತ್ನಪಟ್ಟು ತಗೊಳ್ಳೋದಕ್ಕೆ ಪ್ರಯತ್ನಪಟ್ಟ. ಆದರೆ ಅದು ಕೂಡ ಅದು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಆ ಯುದ್ಧಕ್ಕೆ ಬಂದು ಇವರನ್ನು ಸೋಲಿಸಿ ತಗೊಂಡು ಹೋಗೋಣ ಅಂತೇಳಿ ಶಸ್ತ್ರ ಸಹಿತವಾಗಿ ಬಂದರೆ ಆ ನಂದಿನಿಯ ಅನುಗ್ರಹದಿಂದ, ಇವರೇನು ಸಾಮಾನ್ಯರಾದವರಲ್ಲ, ಸ್ವಯಂ ತಾವೇ ಮಹಾಜ್ಞಾನಿಗಳು, ಸರ್ವ ಸಮರ್ಥರವರು. ಆ ನಂದಿನಿಯ, ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ನಂದಿನಿಯ ಅನುಗ್ರಹ ಇರ್ತಾ ಇರೋದ್ರಿಂದಾಗಿ, ನಂದಿನಿಯ ಅನುಗ್ರಹದಿಂದಾಗಿ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ದುಷ್ಟರನ್ನ ನಾಶ ಮಾಡುವಂಥ ಸಾಮರ್ಥ್ಯ ಅವರಿಗೆ ಬಂತು. ಕಾರ್ತವೀರ್ಯಾರ್ಜುನನ ಮುಂದೆ ಪರಶುರಾಮ ದೇವರು ಕೊಲ್ತಾರೆ. ಅವರೆಲ್ಲರನ್ನೂ ಕೂಡ ಸೋಲಿಸುವಂತ ಸಾಮರ್ಥ್ಯ ಬಂತು. ಹಾಗೆ ಅಂತಹ ನಂದಿನಿಯನ್ನ ಹಿಡಿದುಕೊಳ್ಬೇಕಂದ್ರೆ ಇವರು ಸಮರ್ಥರಾಗಿದ್ರೆ ಮಾತ್ರ ಸಾಧ್ಯ. ಎಲ್ಲರಲ್ಲೂ ಕೂಡ ಒಂದು ವಜ್ರಾಯುಧ ಬಂದು ಕೊಟ್ಬಿಡ್ತೀನಿ, ತಗೋ ನೀನು ಇಟ್ಕೋ, ನೀನು ಉಪಯೋಗಿಸು ಅಂದ್ರೆ ನಮ್ಗೆ ಉಪಯೋಗಿಸೋಕ್ಕೂ ಬರೋದಿಲ್ಲ. ಅದು ಯಾವುದೋ ಒಂದು ಮಂತ್ರವನ್ನು ಕೊಟ್ಬಿಟ್ಟು ತಗೋ ನೀನು ಇದರಿಂದ ಏನ್ ಬೇಕಾದ್ರೆ ಸಾಧನೆ ಮಾಡ್ಕೋ ಅಂದ್ರೆ ಎಲ್ಲಿ ಯಾವುದನ್ನು ಉಪಯೋಗಿಸಬೇಕು ಅಂತ ಗೊತ್ತಾಗೋದಿಲ್ಲ. ಯಾರೋ ಚೂರು ಬೈದ್ರು ಅಂದ್ರೆ ತಗೋ ಶಾಪ ಅಂತ ಕೊಟ್ಬಿಡ್ತೀವಿ ನಾವು. ಹೀಗೆ ಯಾವುದನ್ನ ಹೇಗೆ ಎಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ಜಾಣತನ, ಅದು ಒಂದು ಬುದ್ಧಿವಂತಿಕೆ. ಹಾಗೇನೆ ಇವರು ಕೇವಲ ಶಾಪಾದಿ ಕೊಡುವುದಕ್ಕೆ ಅಲ್ಲ, ಅನುಗ್ರಹ ಮಾಡುವುದಕ್ಕೂ ಅತ್ಯಂತ ಸರ್ವಸಮರ್ಥರು. ಅದಕ್ಕೆ ಸರ್ವಸಮರ್ಥರು ಅಂತೇಳಿ ನಾವು ಗುರುಗಳ ಸ್ತೋತ್ರದಲ್ಲೇ ಕೇಳ್ತೀವಿ. ಶಾಪಾನುಗ್ರಹ ಶಕ್ತಃ ಅಂತೇಳಿ, ಅಂದ್ರೆ ಶಾಪವನ್ನು ಕೊಡುವುದಕ್ಕೂ ಸಮರ್ಥರು. ಮತ್ತೇನು ಸರ್ಕಾರ ಅನುಗ್ರಹ ಮಾಡುವುದಕ್ಕೂ ಕೂಡ ಸಮರ್ಥರೇ ಆಗಿರ್ತಾರೆ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಚರಿತ ಸ್ತೋಮ ವಿಜ್ಞಾಪ ಹರ್ತ ಅಂತೇಳಿ ಗಣಪತಿಯ ಸ್ತೋತ್ರದಲ್ಲಿ ಕೇಳ್ತೀವಿ ನಾವು.
ದುಷ್ಟರಿಗೆ ವಿಘ್ನಗಳನ್ನು ಕೊಡ್ತಾರಂತೆ. ಅವನಿಗೆ ಅದಕ್ಕೆ ಆ ವಿಘ್ನೇಶ ಅಂತ ಹೇಳಿ ಕರೀತಾರೆ. ಅಂದ್ರೆ ವಿಘ್ನಗಳಿಗೆ ಒಡೆಯ. ಏನಪ್ಪ ಇದು ವಿಘ್ನೇಶ, ವಿಘ್ನಗಳಿಗೆ ಒಡೆಯ ಅಂತಂದ್ರೆ ವಿಘ್ನಗಳನ್ನ ಪರಿಹಾರ ಮಾಡುವುದಕ್ಕೂ ಸಮರ್ಥ, ವಿಘ್ನಗಳನ್ನು ಕೊಡುವುದಕ್ಕೂ ಸಮರ್ಥ. ಇವನು ದುಷ್ಟರಿಗೆ ವಿಘ್ನಗಳನ್ನ ಕೊಡ್ತಾನೆ. ದುಷ್ಟಾನ ವಿಘ್ನಕರ್ತ, ವಿಘ್ನಗಳನ್ನ ಕೊಡ್ತಾನೆ. ಸುಚರಿತ ಚರಿತ, ಒಳ್ಳೆಯ ಮನಸ್ಸಿದ್ದು ಇದ್ದವರಿಗೆ, ಒಳ್ಳೆಯ ಚರಿತ್ರೆ ಇದ್ದವರಿಗೆ, ಚಾರಿತ್ರ್ಯ ಸ್ವಭಾವ ಇದ್ದವರಿಗೆ ವಿಘ್ನಗಳನ್ನ ಅಪಹರ್ತ, ಅವೆಲ್ಲವನ್ನು ಕೂಡ ಅಪಹರಣ ಮಾಡಿ ನಾಶ ಮಾಡಿಬಿಡ್ತಾರಂತ ಗಣಪತಿ. ಹೀಗೇನೆ ಅಂತಹ ಸರ್ವ ಸಮರ್ಥರಾಗಿರ್ತಾರೆ ಈ ಯಾವ ಮಂತ್ರದ್ರಷ್ಟಾರರು, ಋಷಿಗಳು. ಸರ್ವ ದೀರ್ಘ ದೃಷ್ಟಿ, ದೀರ್ಘವಾದಂಥ ದೃಷ್ಟಿ. ದೃಷ್ಟಿ ಶಬ್ದಕ್ಕೆ ಜ್ಞಾನ ಎಂಬುದಾಗಿ ಅರ್ಥ ಇದೆ. ಒಂದು ಸಾಮಾನ್ಯವಾದಂಥ ಅರ್ಥ ದೂರವಾದದ್ದನ್ನು ನೋಡುವುದಕ್ಕೆ ಸಮರ್ಥ ಆಗಿರ್ಬೇಕು. ನಮಗೆ ಆ ರೀತಿಯ ಸಾಮರ್ಥ್ಯ ಎಲ್ಲ ಕೂಡ ಇರುವುದಿಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ದೂರದ್ದು, ಆ ಮನೆಯ ಪಕ್ಕದಲ್ಲಿ ಸ್ವಲ್ಪ ಹಿಂದಿನದ್ದು ವಸ್ತುವನ್ನ ನೋಡಬಹುದಷ್ಟೇ. ಇನ್ನೂ ಜಾಸ್ತಿ ಆದರೆ ನೋಡೋದಕ್ಕೆ ಶಕ್ತಿನೇ ಇಲ್ಲ ನಮಗೆ. ಅತಿ ದೂರದ್ದು ನೋಡುವ ಸಾಮರ್ಥ್ಯ ಇಲ್ಲ, ಅತಿ ಸಮೀಪದಲ್ಲಿರುವಂತಹ ನೋಡುವ ಸಾಮರ್ಥ್ಯವೂ ನಮಗೆ ಇಲ್ಲ. ಅತಿ ಸಮೀಪದಲ್ಲಿ ನಮ್ಮ ರೆಪ್ಪೆ ಇದೆ, ನಮ್ಮ ರೆಪ್ಪೆಯನ್ನು ನಾವು ನೋಡ್ತೀವಾ? ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಕನ್ನಡಿಯಲ್ಲಿ ನೋಡಬಹುದು, ಅಥವಾ ಮತ್ತೊಬ್ಬರ ರೆಪ್ಪೆಯನ್ನು ನೋಡಬಹುದು. ನಮ್ಮ ರೆಪ್ಪೆ ನಮ್ಮ ಹತ್ತಿರ ತುಂಬಾ ಹತ್ತಿರ ಇದೆ ಕಣ್ಣಿಗೆ, ಅದೇ ನಾವು ನೋಡುವುದಕ್ಕಾಗುವುದಿಲ್ಲ. ಅತಿ ದೂರದಲ್ಲಿರುವಂತಹ ವಸ್ತುವನ್ನು ಕೂಡ ನೋಡುವುದಕ್ಕಾಗುವುದಿಲ್ಲ. ಹೀಗೇನೆ ದೀರ್ಘ ಚಕ್ಷುಷಃ, ದೀರ್ಘವಾದಂತಹ ಚಕ್ಷುಷನ್ನು ಉಳ್ಳವರು ಆಗಿರಬೇಕು. ಅಂದ್ರೆ ದೀರ್ಘವಾದ ಕಣ್ಣು ಕೂಡ ವಿಸ್ತಾರ ಆಗಿರಬೇಕು, ಅದೊಂದು ಗುಣ. ಹಾಗೆಯೇ ವಸ್ತುವಿನ ವಿಷಯದಲ್ಲಿಯೂ ಕೂಡ ದೂರವಾದ ವಸ್ತುವನ್ನ, ಅತಿ ಸಾಮೀಪ್ಯವಾದ ವಸ್ತುವನ್ನು ನೋಡುವುದಕ್ಕೆ ಸಮರ್ಥರಾಗಿರಬೇಕು. ಮತ್ತು ದೀರ್ಘವಾದ ಜ್ಞಾನ ಉಳ್ಳವರಾಗಿರಬೇಕು, ಅಂದ್ರೆ ಹೆಚ್ಚಿನ ಜ್ಞಾನಯುಕ್ತರಾಗಿರಬೇಕು. ಹೀಗೆ ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿದವರು. ಅಷ್ಟೇ ಅಲ್ಲದೇನೆ ಗೋತ್ರ ಪ್ರವರ್ತಕ, ಗೋತ್ರಗಳ ಪ್ರವರ್ತಕರಾಗಿರ್ಬೇಕು. ಏನು ವಸಿಷ್ಠ ಗೋತ್ರದಲ್ಲಿ ಬಂದವರು, ವಿಶ್ವಾಮಿತ್ರ ಗೋತ್ರದಲ್ಲಿ ಬಂದವರು ಅಂತ ಇರ್ತಾರೋ ಹಾಗೇನೆ ಗೋತ್ರಗಳ ಪ್ರವರ್ತಕರಾಗಿರ್ಬೇಕು ಇವರು. ಹೀಗೆ ಈ ರೀತಿಯಾದ ಲಕ್ಷಣಗಳಿದ್ರೆ ಅವರು ಋಷಿಗಳು ಆಗ್ತಾರೆ. ಅಂದ್ರೆ ಸಪ್ತ ಋಷಿಗಳ ಪಂಗಡದಲ್ಲಿ ಸೇರ್ತಾರೆ. ಅಷ್ಟೇ ಅಲ್ಲದೇನೆ ಯಾರು ಇವರನ್ನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ವರಗಳನ್ನು ಕೊಡುವುದಕ್ಕೂ ಕೂಡ ಸಮರ್ಥರಾಗಿರ್ಬೇಕು. ವರಗಳನ್ನು ಕೂಡ ಕೊಡ್ತಾರೆ. ಯಾರು ಈ ಸಪ್ತ ಋಷಿಗಳನ್ನಾಗಲಿ ಅವರನ್ನೆಲ್ಲ ಯಾರು ವಿಶೇಷವಾಗಿ ಪ್ರಾರ್ಥನಾದಿಗಳನ್ನ ಅವರನ್ನು ಕುರಿತು ಮಾಡ್ತಾರೋ ಅವರು ವರಗಳನ್ನು ಕೂಡ ಕೊಡುವುದಕ್ಕೆ ಅತ್ಯಂತ ಸಮರ್ಥರಾಗಿರ್ತಾರೆ ಎಂಬುದಾಗಿ ಅವರ ಲಕ್ಷಣಗಳನ್ನೆಲ್ಲವನ್ನು ಕೂಡ ತಿಳಿಸಿದರು. ಸಪ್ತರ್ಷಯೋ ಮಹಾಭಾಗಾ ಸತ್ಯ ಧರ್ಮ ಪರಾಯಣ, ಸತ್ಯವನ್ನ ಮತ್ತು ಧರ್ಮವನ್ನು ಪಾಲನೆ ಮಾಡುವುದರಲ್ಲಿ ಅತ್ಯಂತ ಸದಾ ಯಾವಾಗಲೂ ಕೂಡ ಆಸಕ್ತರಾದವರು ಈ ಸಪ್ತ ಋಷಿಗಳು ಎಂಬುದಾಗಿ ಅವರ ಲಕ್ಷಣಗಳನ್ನು ತಿಳಿಸಿ ಮುಂದೆ ಮತ್ತೆ ಆ ಸಾವರ್ಣಿ ಮನ್ವಂತರದ ಬಗ್ಗೆ ಏನೇ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಬರುವಂತಹ ಮನುಪುತ್ರರು ಅವರೀಯಾನ್, ಸಮ್ಮತ, ಧೃತಿಮಂತ, ವಸು, ಚರಿಷ್ಣು, ಅದೃಷ್ಣು, ಹಾಗೇನೆ ವಾಜ, ಸುಮತಿ ಎಂಬುದಾಗಿ ಇಷ್ಟು ಜನ ಇವರು ಮನುವಿನ ಮಕ್ಕಳು, ಮನುಪುತ್ರರು ಇವರೆಲ್ಲರೂ ಕೂಡ. ಮತ್ತು ಸುತಪ ಎಂಬುವಂತಹ ದೇವದಗಣ ಇರ್ತಾರೆ. ಇಲ್ಲಿ ಯಾರು ಇಂದ್ರ ಅಂತಂದ್ರೆ ಹಿಂದಿನ ಮನ್ವಂತರದಲ್ಲಿ ವಾಮನನಿಂದಾಗಿ, ಆಗ ವೈವಸ್ವತ ಮನ್ವಂತರದಲ್ಲಿ ಭಗವಂತನ ರೂಪ ವಾಮನನ ರೂಪ, ವಾಮನನಾಗಿ ಅವತಾರವನ್ನು ಮಾಡಿ ತ್ರಿವಿಕ್ರಮನಾಗಿ ಬಲಿಯನ್ನ ತಾನು ಸಂಪೂರ್ಣವಾಗಿ ನಾಶವನ್ನು ಮಾಡಿದ ಅಂತ ಹೇಳಿ ತನ್ನ ಲೋಕಕ್ಕೆ ಕಳಿಸಿದ. ಅವನೇ ಈ ಮನ್ವಂತರದಲ್ಲಿ ಇಂದ್ರನಾಗಿದ್ದಾನೆ, ಇಂದ್ರನ ಪದವಿಯಲ್ಲಿ ಕುಳಿತಿದ್ದಾನೆ, ಬಲಿಚಕ್ರವರ್ತಿಯನೇ ಇಂದ್ರನಾಗಿದ್ದಾನೆ ಎಂಬುದಾಗಿ ಎಲ್ಲ ವಿಷಯಗಳನ್ನು ತಿಳಿಸಿ ಮುಂದಿನ ಮನ್ವಂತರ ಅಂದ್ರೆ 9ನೇ ಮನ್ವಂತರ ರಕ್ಷಸಾವರ್ಣಿ ಅಂತ ಹೇಳಿ, ಇವನು ವರುಣನ ಮಗ ಪ್ರಥಮೇ ಮೇರುದಾವರ್ಣಿ ಪ್ರವಕ್ಷ್ಯಾಮಿ ಮುನೀಂದ್ರಪ. ಹೀಗೆ ಅವನು ಅವರ ಇದರಲ್ಲಿ ಮೇಧಾತಿಥಿ, ಕಾಶ್ಯಪವಸು, ಮೃಗೀಯ, ದೋಷಿಷ್ಮಂತ, ಆಂಗಿರಸ, ದ್ಯುತಿಮಂತ, ವಾಸಿಷ್ಠಗಾಮನ, ಆತ್ರೇಯ, ಹವ್ಯವಾಹನ ಅಂತ ಹೇಳಿ 7 ಜನ ಸಪ್ತ ಋಷಿಗಳು. ಪಾರ, ಸುಧರ್ಮ, ಮರೀಚಿ ಗರ್ಭ ಅಂತ ಹೇಳಿ ದೇವತೆಗಳ ಸಮೂಹ. ಹೀಗೇನೆ ಇವರು ಮೊದಲಾದಂತಹ ಇವರೆಲ್ಲರೂ ಕೂಡ 12 ದೇವತೆಗಳಿದ್ದಾರೆ. ಮತ್ತು ಈ ಮನ್ವಂತರದ ಅದ್ಭುತ ಅಂತೇಳಿ ಯಾವ ಇಂದ್ರನ ಹೆಸರು. ಇಂದ್ರ ಯಾರು ಅಂತಂದ್ರೆ ಅದ್ಭುತ ಎಂಬುವನು ಇಂದ್ರನಾಗಿದ್ದಾನೆ ಎಂಬುದಾಗಿ ತಿಳಿಸಿ, ಆಯುಷ್ಮಾನ್ ಮತ್ತು ಅಂಬುದಾರ ಎಂಬುವರಲ್ಲಿ ಋಷಭ ರೂಪದಿಂದಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ದುಷ್ಟಕೇತು ಮನೋಪುತ್ರ ಪಂಚಹೋತ್ರ ನಿರಾಕೃತಿ. ಯಾವ ದುಷ್ಟಕೇತು, ಪಂಚಹೋತ್ರ, ನಿರಾಕೃತಿ, ಪೃಥು, ಶ್ರವಸ್, ಭೂರಿಧಾಮ, ಉಚೀಕ, ಅಷ್ಟಹತ, ಗಯ ಅಂತ ಹೇಳಿ ಇವರೆಲ್ಲರೂ ಕೂಡ ಮನುವಿನ ಮಕ್ಕಳು. ಮುಂದೆ ಬ್ರಹ್ಮಸಾವರ್ಣಿ ಮನ್ವಂತರದಲ್ಲಿ ಯಾವ ವಿಶ್ವಕ್ಸೇನ ಮತ್ತು ವಿಶೂಚಿ ಎಂಬುವರಲ್ಲಿ ಶಾಂತ ಎಂಬ ರೂಪದಿಂದಾಗಿ ಭಗವಂತ ತನ್ನ ಅವತಾರವನ್ನು ಮಾಡ್ತಾನೆ. ಈ ಇದರಲ್ಲಿ ಸುಕೃತ್ ಯಾವ ಹವಿಷ್ಮಾನ್, ಈ
ಸುಕೃತಿ, ಅಪೋಮೂರ್ತಿ, ಅಷ್ಟಮ, ಪ್ರಮತಿ, ನಭೋಗ, ನಭಸ್ ಅಂತ ಹೇಳಿ ಮತ್ತು ನವಸ್ಪುತ್ರನಾದ ಸತ್ಯ ಅಂತ ಇವರೆಲ್ಲರೂ ಕೂಡ ಸಪ್ತ ಋಷಿಗಳು. ಸುಧಾಮ, ಪ್ರಶುದ್ಧ, ಇವರೆಲ್ಲರೂ ಕೂಡ ದೇವತಾ ಗಣದಲ್ಲಿರುವವರು. ಆ ಕ್ರಮದಲ್ಲಿ ಏನೇ ಶಾಂತಿ ಎಂಬುವವನೇ ಇಂದ್ರ, ಶಾಂತಿ ಎಂಬುವವನೇ ಇಂದ್ರನ ಪದವಿಯಲ್ಲಿ ತಾನು ಕುಳಿತಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ರು. ಇನ್ನು ಸಾವರ್ಣಿಯ ಮಕ್ಕಳು ಸುಕ್ಷೇತ್ರ, ಉತ್ತಮ, ಭೂರಿಷೇಣ ಎಂಬುದಾಗಿ ಬ್ರಹ್ಮ ಸಾವರ್ಣಿಯ ಮಕ್ಕಳು ಅವರೇನೇ ಮನುಪುತ್ರರಾಗಿದ್ದಾರೆ ಎಂಬುದಾಗಿ ತಿಳಿಸಿ ಮುಂದೆ 11ನೇ ಮನ್ವಂತರ ಅಧಿಪತಿ ರುದ್ರ ಸಾವರ್ಣಿ ಅಂತ ಹೇಳಿ ಇದರಲ್ಲಿ ವೈದ್ಯುತ ಮತ್ತು ಆರ್ಯಕನ ಮಗನಾಗಿ ಧರ್ಮಸೇತು ಎಂಬ ಹೆಸರಿನಿಂದಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ಇದರಲ್ಲಿ ಅವಿಷ್ಮಂತ, ತರುಣ, ಅನಘ, ಉದದಿಷ್ಣ, ನಿಶ್ಚರ, ಅಗ್ನಿತೇಜಸ್ ಅಂತ ಹೇಳಿ ಎಲ್ಲರೂ ಕೂಡ ಸಪ್ತ ಋಷಿಗಳು. ಸಂವರ್ತಕ, ಸುಶರ್ಮ, ಪುರುದ್ವಹ, ಖೇಮಧರ್ಮ, ದುಡಾಯು, ಅಧರ್ಮ, ಪಂಡಕರ ಅಂತ ಹೇಳಿ 8 ಜನ ಮಕ್ಕಳು. ವಿಹಂಗಮ, ಕಾಮಗಮ, ನಿರ್ವಾಚರೂಚಿ ಅಂತ ಹೇಳಿ ದೇವತೆಗಳು ಎಂಬುದಾಗಿ ತಿಳಿಸಿ ಧೃತಿ ಎಂಬುವನು ಇಂದ್ರನಾಗಿದ್ದಾನೆ ಅಂತ ಹೇಳಿ ತಿಳಿಸಿ ಇನ್ನು 12ನೇ ಮನ್ವಂತರದಲ್ಲಿ ದ್ಯುತಿ, ಸುತಪ, ತಪೋಮೂರ್ತಿ, ತಪಸ್ವಿ, ತಪೋವನ, ತಪೋರವಿ, ತಪೋಧೃತಿ ಅಂತ ಹೇಳಿ ಎಲ್ಲರೂ ಕೂಡ ಆ ಸಪ್ತ ಋಷಿಗಳು. ದೇವವಾಯು, ಅಧೂರ, ದೇವಶ್ರೇಷ್ಠ, ವಿದೂರತ, ಮಿತ್ರವಾನ್, ಮಿತ್ರದೇವ, ಮಿತ್ರಸೇನ, ಮಿತ್ರಕೃತ್, ಮಿತ್ರಬಾಹು, ಸುವರ್ತ ಅಂತ ಹೇಳಿ 10 ಜನ ಮನುಪುತ್ರರು. ಹರಿತ, ರೋಹಿತ, ಸುಮನ, ಸುಕರ್ಮ, ಸುರಾಪ ಅಂತ ಹೇಳಿ ದೇವತೆಗಳ ಗಣ. ಹೀಗೇನೆ ಋತುಧಾಮ ಅಂತ ಹೇಳಿ ಸತ್ಯಮಹ ಮತ್ತು ಸುನುದಾಳಲ್ಲಿ ಋತುಧಾಮ ಎನ್ನು ಇಂದ್ರ ಸತ್ಯಮಹಸ್ ಮತ್ತು ಸುಂದರದಾಳಲ್ಲಿ ಸ್ವಧಾಮ ಎಂಬ ಹೆಸರಿನಿಂದಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ ಹೀಗೆ ತಿಳಿಸಿ ಇನ್ನು ಉಳಿದ 2 ಮನ್ವಂತರಗಳು ರೌಚ್ಯ ಮನ್ವಂತರ ಅಂತ ಹೇಳಿ ಇದರಲ್ಲಿ ಧೃತಿಮಾನ್, ಅವ್ಯಪ, ತತ್ವದರ್ಶಿ, ನಿರುತ್ಸುಕ, ನಿಷ್ಪ್ರಕಂಪ, ನಿರ್ಮೋಹಕ, ಸುತಪ ಅಂತ ಹೇಳಿ ಸಪ್ತ ಋಷಿಗಳು. ಸುತ್ರಾಮ, ಸುಧಾಮ, ಸುಕರ್ಮ ಅಂತ ಹೇಳಿ ದೇವತೆಗಳ ಗಣ. ಇವರು 33 ದೇವತೆಗಳ ಗಣ ಇದೆ ಇವರು. ಹೀಗೇನೆ ಇಲ್ಲಿ ಇಂದ್ರ ಯಾರು ಅಂದ್ರೆ ದಿವಸ್ಪತಿ ಅಂತ ಅನ್ನೋನೇ ಇಂದ್ರ. ಹೀಗೇನೆ ದೇವಹೋತ್ರ ಎಂಬುವರಲ್ಲಿ ದೇವಹೋತ್ರ ಮತ್ತು ಬೃಹತಿ ಎಂಬುವರಲ್ಲಿ ಯೋಗೇಶ್ವರ ಎಂಬ ಹೆಸರಿನಿಂದಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ತ್ರಯೋದಶಸ್ಯ ಪುತ್ರಾಸ್ತೆ ವಿಜ್ಞೇಯ ಋತೇಸುತಾಹ. ಇವರಿಗೆ ಚಿತ್ರಸೇನ, ವಿಚಿತ್ರಾನಯ, ಧರ್ಮಭೃತ, ಧೃತ, ಸುನೇತ್ರ, ಕ್ಷತ್ರವೃದ್ಧಿ, ಸುತಪ, ನಿರ್ಭಯ, ದೃಢ ಅಂತ ಹೇಳಿ 10 ಜನ ರುಚಿನ ಮಕ್ಕಳು ಗೌಚ್ಯರು ಅಂತ ಹೇಳಿ ಇವರಿಗೆ ಕರೀತಾರೆ. ಇನ್ನು ಕೊನೆಯ ಮನ್ವಂತರ 14ನೇ ಮನ್ವಂತರ ಗೌತ್ಯ ಸಾವರ್ಣಿ ಅಥವಾ ಇಂದ್ರ ಸಾವರ್ಣಿ ಅಂತ ಹೇಳಿ ಮನ್ವಂತರಕ್ಕೆ ಕರೀತಾರೆ. ಇದರಲ್ಲಿ ಅತಿಬಾಹು, ಶುಚಿ, ಯುಕ್ತ, ಶುಕ್ರ ಅಂತ ಹೇಳಿ ಒಂದೊಂದೇ ಹೆಸರುಗಳು. ಆದರೆ ಬೇರೆ ಗೋತ್ರದವರಾದ್ದರಿಂದ ಇವರು ಬೇರೆಯವರೆಂಬುದಾಗಿಯೇ ತಿಳ್ಕೋಬೇಕು. ಶುಕ್ರ, ಅಧಿತ ಅಂತ ಹೇಳಿ 7 ಜನ ಸಪ್ತ ಋಷಿಗಳು. ತರಂಗಬೀರು, ವಜ್ರ, ವಪ್ರ, ತರಸ್ವಾನ್, ಉಗ್ರ, ಅಭಿಮಾನಿ, ಪ್ರವೀಣ, ಜಿಷ್ಣು, ಸಂಕ್ರಾಂತಿನ, ತೇಜಸ್ವಿಯ, ಸಬಲ ಅಂತ ಹೇಳಿ ಮಕ್ಕಳು. ವಿನತ ಎಂಬುವರಲ್ಲಿ ನಾರಾಯಣ ಎಂಬ ಹೆಸರಿನಿಂದಾಗಿ ಬೃಹದ್ಭಾನು ರೂಪದಿಂದಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಸಿ ಇಲ್ಲಿ ಶುಚಿ ಎಂಬುವನು ಇಂದ್ರನಾಗಿದ್ದಾನೆ ಎಂಬುದಾಗಿ ತಿಳಿಸಿದ್ರು. ಹೀಗೆ ಇಷ್ಟೆಲ್ಲ ಮನ್ವಂತರಗಳ ಋಷಿಗಳು ದೇವತೆಗಳು ಎಂಬುದಾಗಿ ತಿಳಿಸಿ ಇದೆಲ್ಲ ಕೇಳುವುದರಿಂದ ಸಪ್ತ ಋಷಿಗಳ ಮನ್ವಂತರಗಳ ಬಗ್ಗೆ ಎಲ್ಲ ಕೇಳುವುದರಿಂದ ಏನು ಪ್ರಯೋಜನ, ಫಲ ಏನು ಅಂತಂದ್ರೆ ಏತೇಷಾಂ ಕಲ್ಯ ಉತ್ಥಾಯ ಕೀರ್ತನ ಸುಖವೇದತೆ ಯಶಶ್ಚಾಪ್ನೋದಿ ಸುಖಂ ಸುಮಃ ದಾಯುಷ್ಟಾಂಶ ಭವೇಂದರಃ. ಯಾರು ಈ 14 ಮನ್ವಂತರಗಳ ಮನುಪುತ್ರರ, ಸಪ್ತ ಋಷಿಗಳ, ಇಂದ್ರರ, ದೇವತಾಗಣಗಳ ಮತ್ತು ಭಗವಂತನ ಅವತಾರದ ಬಗ್ಗೆ ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಇದನ್ನು ಶ್ರವಣವನ್ನು ಮಾಡ್ತಾರೋ, ಅದನ್ನು ಈ ವಿಷಯಗಳನ್ನು ಯಾರು ಶ್ರವಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಕಷ್ಟಗಳು ಪರಿಹಾರವಾಗಿ ನಿಯಮನ ಮಾಡುವಂತಹ ಶಕ್ತಿ ಮತ್ತು ಸುಖ ಸೌಭಾಗ್ಯಗಳು ಅತೀನಾಂ ಆಗತಾನಾಂ ವೈ ಮಹರ್ಷೀಣಾಂ ಸದಾ ಅಂದ್ರ ಮುಂದೆ ಬರುವಂತಹ ಹಿಂದೆ ಆಗುವುದಂತಹ ನಡೆಯುತ್ತಿರುವಂತಹ ಋಷಿಗಳ ಎಲ್ಲ ದೇವತೆಗಳ ಹೆಸರುಗಳನ್ನೆಲ್ಲ ಕೇಳುವುದರಿಂದ ವಿಶೇಷವಾಗಿ ದೀರ್ಘಾಯುಷ್ಯವಂತರಾಗಿ ಭೂಮಿಯಲ್ಲಿ ಕೀರ್ತಿವಂತರಾಗಿ ಅವರಿರ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟರು. ಹೀಗೇನೆ ಇಷ್ಟೆಲ್ಲ ಅದರ ಬಗ್ಗೆ ತಿಳಿಸಿ ಮುಂದೆ ಮತ್ತೆ ಇಷ್ಟೆಲ್ಲ ಮನ್ವಂತರ ಬಗ್ಗೆ ಹೇಳಿದ್ರಿ. ಮತ್ತೆ ಈ ಮನ್ವಂತರದ ಕಾಲ ಅಂದ್ರೆ ಎಷ್ಟು, ಇವರೆಲ್ಲ ಇರ್ತಾರೆ ಆಯ್ತು, ಇವರೆಲ್ಲ ಹುಟ್ಟಿದ್ರು, ಮನ್ವಂತರಕ್ಕೆ ಅಧಿಪತಿ ಆಗಿದ್ದ ಆಯ್ತು, ಎಷ್ಟು ಕಾಲದವರೆಗೂ ಇರ್ತಾರೆ, ಎಷ್ಟು ಕಾಲದವರೆಗೂ ಅವರು ಇರ್ತಾರೆ ಎಂಬುದಾಗಿ ಕೇಳಿದಾಗ ಮನ್ವಂತರ ಅಂದ್ರೆ ಏನು, ಎಷ್ಟು ಕಾಲ, ಅದರ ಕಾಲದ ಪರಿಮಾಣವನ್ನು ಕೂಡ ಹೇಳ್ತಾ ಇದ್ದಾರೆ. ಜನ್ಮೇಜಯ ಪ್ರಶ್ನೆ ಮಾಡ್ತಾರೆ ಮೊದಲಿಗೆ,
ಮನ್ವಂತರಸ್ಯ ಸಂಖ್ಯಾನಾಂ ಯುಗಾನಾಂ ಚ ಮಹಾಮತೆ ಬ್ರಹ್ಮಣೋನ್ನ ಪ್ರಮಾಣಂ ಚ ವಕ್ತುಮರ್ಹತಿ ಮೇದ್ವಿಜ ಅಂತ ಹೇಳಿ ಆ ಜಮೇಜರು ಎಲ್ಲ ರೀತಿಯಾದ ವಿಷಯಗಳನ್ನು ನಾವು ಹೇಳ್ತಾ ಇದ್ದೇವೆ. ಅದನ್ನ ಹೇಳ್ತಾ ಹೋಗ್ತಾರೆ. ಎಷ್ಟು ಕಾಲಗಳ ನಿಯಮವನ್ನು ಹೇಳ್ತಾರೆ. ಈಗ ನಾವು ಸೆಕೆಂಡುಗಳನ್ನು ಕೇಳ್ತೀವಿ, ಸೆಕೆಂಡುಗಳು ಅಂತ ಹೇಳಿ, ಸೆಕೆಂಡು ನಿಮಿಷ ಹೀಗೆಲ್ಲ ಕೇಳ್ತಾ ಹೋಗ್ತೀವಲ್ಲ, ಅದರಲ್ಲಿ ಹಾಗೆ 15 ಸೆಕೆಂಡುಗಳು ಸೇರಿಸಿದ್ರೆ ಒಂದು ಕಾಷ್ಟ ಅಂತ ಹೇಳಿ ಕರೀತಾರೆ. ಆ ಕಾಷ್ಟವನ್ನ 30 ಕಾಷ್ಟಗಳು ಸೇರಿಸಿದ್ರೆ ಒಂದು ಕಲಾ ಅಂತ ಹೇಳಿ, ಆ ರೀತಿಯಾಗಿ ಅಂದ್ರೆ ಎಷ್ಟು 450 ಸೆಕೆಂಡ್ಗಳು ಅಂತ ಆಯ್ತು. ಹೀಗೇನೆ ಆ 30 ಕಲಗಳು ಸೇರಿದ್ರೆ ಒಂದು ಮುಹೂರ್ತ ಅಂತ ಹೇಳಿ, ನಾವೆಲ್ಲ ಮುಹೂರ್ತ ಇಟ್ಟಿದ್ದಾರೆ ಮದುವೆಗೆ ಮುಂಜಿಗೆ ಅಂತ ಹೇಳ್ತಾರೆ, ಅದಷ್ಟು ಆ ಒಂದು ಮುಹೂರ್ತ ಅಂತ ಹೇಳಿ 30 ಕಲೆಗಳು ಸೇರಿದ್ರೆ ಒಂದು ಮುಹೂರ್ತ ಅಂತ ಆಗುತ್ತೆ. ಆ ರೀತಿಯ 30 ಮುಹೂರ್ತ ಸೇರಿದ್ರೆ 60 ಗಳಿಗೆ, ಹಂಗಂದ್ರೆ ಒಂದು ದಿನ ಅಂತ ಆಯ್ತು. ಈ ರೀತಿಯಾಗಿ 30 ಒಂದೊಂದು ಒಟ್ಟು 30 ದಿನಕ್ಕೆ 30 ಮುಹೂರ್ತಗಳು ಸೇರಿಸಿದರೆ ಒಂದು ಗಳಿಗೆ ಅಂತ ಆಯಿತು ಎಂಬುದಾಗಿ ತಿಳಿಸಿ, ಅದರಲ್ಲಿ ವಿಶೇಷವಾಗಿ ಗಳಿಗೆ ಅಂದ್ರೆ ಏನು ಅಂತಂದ್ರೆ, ಆ ರೀತಿಯಾಗಿ ಮುಹೂರ್ತಗಳಿರ್ತಾರೆ. 60 ಗಳಿಗೆಗಳು ಸೇರಿದ್ರೆ ಒಂದು ದಿನ ಅಂತ ಆಯಿತು. ಅದರಲ್ಲಿ ಆ ನಿಮಿಷಗಳ ಎಷ್ಟು ಲೆಕ್ಕ ಅಂತ ಸಮಯ ಅಂತಂದ್ರೆ 24 ನಿಮಿಷ ಸೇರಿಸಿದ್ರೆ ಒಂದು ಗಳಿಗೆ ಅಂತ ಆಯಿತು. ಘಟಿಕ ಗಳಿಗ ಅಂತ ಈ ರೀತಿಯಾಗಿ 2.5 ಗಳಿಗೆ ಸೇರಿಸಿದ್ರೆ ಒಂದು ಗಂಟೆ ಅಂತ ಆಯಿತು. ಈ ರೀತಿಯಾಗಿ ಹಗಲು ರಾತ್ರಿಯನ್ನ ಭಾಗವನ್ನು ಮಾಡ್ಕೊಳ್ತಾರೆ. ಸೂರ್ಯ ಇರುವಂತ ಕಾಲ ಹಗಲು, ರಾತ್ರಿ ಚಂದ್ರ ಇರುವಂತ ಕಾಲ ಅಸ್ತ ರಾತ್ರಿ ಎಂಬುದಾಗಿ ವಿಭಾಗವನ್ನು ಮಾಡಿಕೊಂಡು ಈ ರೀತಿಯಾಗಿ 15 ದಿನಗಳು, ಆ ದಿನಗಳ ತರ ಒಂದೊಂದು ಹಗಲು ರಾತ್ರಿ ಅಹೋರಾತ್ರಿಗಳು ಸೇರಿಸ್ತಾ ಹೋದ್ರೆ 15 ದಿನ ಆದರೆ ಒಂದು ಪಕ್ಷ. ಆ ರೀತಿಯಾಗಿ ಒಂದು ಪಕ್ಷ, ಅದು 2 ಭಾಗ ಆದರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ 2 ವಿಭಾಗ, ಆ ರೀತಿ ಸೇರಿಸಿದ ತಿಂಗಳು. ಹೀಗೇನೆ ಮತ್ತೆ ಅದನ್ನು ಕೂಡ 30 ದಿವಸಗಳು ಸೇರಿಸಿದ್ರೆ ಒಂದೊಂದು ತಿಂಗಳು ದಿನಗಳನ್ನ ಪ್ಲಸ್ ಮಾಡ್ತಾ ಹೋದ್ರೆ 30 ದಿನಗಳಾಯ್ತು ಅಂತಂದ್ರೆ ಒಂದು ತಿಂಗಳು ಎಂಬುದಾಗಿ ತಿಳಿಸಿ, ಈ ರೀತಿಯಾಗಿ ಆ ತಿಂಗಳು 12 ಆದರೆ ಒಂದು ಮಾಸ, ಒಂದು 12 ಮಾಸಗಳಾದ್ರೆ ಒಂದು ವರ್ಷ ಅಂತ ಆಯ್ತು. ಅದಕ್ಕೆ ಸಂವತ್ಸರ ಅಂತ ಹೇಳಿ ಕರಿತೀವಿ. ಅದರಲ್ಲಿಯೂ ಕೂಡ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಹೇಳಿ 2 ವಿಭಾಗಗಳಿದೆ ಎಂಬುದಾಗಿ ತಿಳಿಸಿ, ಅದರಲ್ಲಿಯೂ ಕೂಡ ವಿಭಾಗವನ್ನು ತಿಳಿಸ್ತಾರೆ. ಈ ಪಿತೃದೇವತೆಗಳಿಗೆ ಒಂದು ತಿಂಗಳು ಅಂತಂದ್ರೆ ಹೊರಗೆ ಒಂದು ದಿನ, ದೇವತೆಗಳಿಗೆ ನಮ್ಮ ಒಂದು ವರ್ಷ ಅಂತಂದ್ರೆ ಒಂದು ದಿನ ಎಂಬುದಾಗಿ ಅದರ ಬಗ್ಗೆ ತಿಳಿಸಿದ್ರು. ನಾನೇನ ಯೋ ಮಾಸ ಪಕ್ಷದ್ವಯ ಸಮೀನಿತ ಪಿತॄಣ ತದೋಹೋರಾತ್ರಿ ಕಾಲವಿದೋ ಕೃಷ್ಣ ಪಕ್ಷತ್ವ ಹಸ್ತೇಶಾಂ ಶುಕ್ಲ ಪಕ್ಷಸ್ತು ಶಾರ್ವರಿ ಎಂಬುದಾಗಿ ಹೇಳಿದಂತೆ ಈ ರೀತಿ ತಿಂಗಳುಗಳು ಅವರಿಗೆ ಒಂದು ದಿನ ಅಂತ ಆಗಿರುತ್ತೆ ಪಿತೃದೇವತೆಗಳಿಗೆ. ಈಗ ನಾವು ಹೇಳುವ ಶುಕ್ಲ ಪಕ್ಷ ಆದ್ಮೇಲೆ ಕೃಷ್ಣ ಪಕ್ಷವನ್ನು ತಗೊಂತೀವಿ. ಆದ್ರೆ ಪಿತೃದೇವತೆಗಳಿಗೆ ಅವರಿಗೆ ಮೊದಲಿಗೆ ಕೃಷ್ಣ ಪಕ್ಷ, ಆಮೇಲೆ ಶುಕ್ಲ ಪಕ್ಷ. ಆದ್ರಿಂದಾಗಿ ನೋಡಿ, ಅದಕ್ಕೆ ಕೃಷ್ಣ ಪಕ್ಷದ 15ನೇ ದಿನ ಅಂದ್ರೆ ಅಮಾವಾಸ್ಯ ಬರುತ್ತದೆ ಅವರಿಗೆ. ಆ ರೀತಿ ಆ ಮಾಸದಲ್ಲಿ ವಿಶೇಷವಾಗಿ ಅಮಾವಾಸ್ಯ ದಿನ ವಿಶೇಷವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಂತಹ ಕ್ರಮ. ನೀವು ಹೀಗೇನೆ ಅದೇ ರೀತಿ ಅವೆಲ್ಲರೂ ಕೂಡ ಈ ದಿನಗಳು ಒಂದು ವರ್ಷ ಆದರೆ ದೇವತೆಗಳಿಗೆ ನಮ್ಮ ಸಾಮಾನ್ಯವಾದಂತಹ ದಿನ ಒಂದು ವರ್ಷ, ದೇವತೆಗಳಿಗೆ ಒಂದು ದಿನ ಲೆಕ್ಕದಲ್ಲಿ ಬರುತ್ತದೆ. ಈ ರೀತಿಯಾಗಿ 360 ದಿನಗಳು ಸೇರಿಸಿದ್ರೆ ದೇವತೆಗಳಿಗೆ ಒಂದು ದಿನ ಅಂತ ಆಗತ್ತೆ. ಇದರಲ್ಲಿಯೂ ಕೂಡ ಉತ್ತರಾಯಣ ಎಂಬುದು ವಿಶೇಷವಾಗಿ ಎಲ್ಲ ರೀತಿಯಾದಂತಹ ವಿವಾಹ ಉಪನಯನಾದಿಗಳನ್ನು ಮಾಡುವುದಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಕಾಲ. ದಕ್ಷಿಣಾಯನದಲ್ಲಿ ಈ ವ್ರತಾದಿಗಳೆಲ್ಲವೂ ಕೂಡ ವಿಶೇಷವಾಗಿ ಆ ವ್ರತಾದಿಗಳನ್ನು ಮಾಡುವುದಕ್ಕಾಗಲಿ ಭಗವಂತ ತಾನು ಚಾತುರ್ಮಾಸ್ಯವೂ ಕೂಡ ಆ ಸಮಯದಲ್ಲಿಯೇ ಮುಂದೆ ಬಂದಿರುತ್ತದೆ. ಎಲ್ಲವೂ ಕೂಡ ಹೀಗೆ ತಿಳಿಸಿ, ಅನುಕೂಲ ದಿವ್ಯಮಬ್ಧಂ ದಶಗುಣಂ ಅಹೋರಾತ್ರ ಮನೋಸ್ಕೃತಂ ಅಹೋರಾತ್ರಂ ದಶಗುಣಂ ಮಾನವ ಪಕ್ಷ ಉಚ್ಯತೆ. ಹೀಗೆ ದೇವತೆಗಳ 10 ವರ್ಷ ಅಂತಂದ್ರೆ ಮನುವಿಗೆ ಒಂದು ದಿನ ಅಂತಾಯ್ತು. ಏನು ವೈವಸ್ವತ ಮನು ಸವರ್ಣಿ ಮನು ಅಂತ ಕೇಳ್ತಾ ಇದ್ದೀವೋ ಆ ರೀತಿಯಾಗಿ ದೇವತೆಗಳಿಗೆ 10 ವರ್ಷ ಆಗಬೇಕು. ಅಂದ್ರೆ ನಮ್ಮ ಒಂದು ವರ್ಷ ಅವರಿಗೆ ಒಂದು ದಿನ ಅಂತ ಆಯ್ತು. ಈ ರೀತಿಯಾಗಿ ದೇವತೆಗಳಿಗೆ 10 ವರ್ಷ ಆಗಬೇಕು. ದೇವತೆಗಳಿಗೆ 10 ವರ್ಷ ಆಯ್ತು ಅಂತಂದ್ರೆ ಆಗ ಮನುವಿಗೆ ಒಂದು ದಿನ ಅಂತ ಆಗುತ್ತೆ. ಈ ರೀತಿಯಾಗಿ 10 ದಿನಗಳು ಮನುವಿಗೆ ಒಂದು ಪಕ್ಷ. ಏನು ಇವರ 10 ದಿನಗಳಾಗ್ತದೋ ಆ 10 ದಿನ ಅಂದ್ರೆ ಒಂದು ಪಕ್ಷ ಅಂತ ಹೇಳಿ 10 ಪಕ್ಷಗಳು ಸೇರಿದ್ರೆ ಮನುವಿಗೆ ಒಂದು ತಿಂಗಳು ಅಂತ ಆಗ್ತದೆ. ಹೀಗೆ 12 ತಿಂಗಳು ಸೇರಿದ್ರೆ ಮನುವಿಗೆ ಒಂದು ವರ್ಷ. ಈ ರೀತಿಯ 3 ಋತುಗಳಿಗೆ ಒಂದು ಅಯನ, 2 ಇನ್ನೆರಡು ಅಯನಕ್ಕೂ ಒಂದು ವರ್ಷ ಎಂಬುದಾಗಿ ಅದನ್ನು ತಿಳಿಸಿ, ಇನ್ನು
ಚತುರ್ಯುಗಗಳ ಪ್ರಮಾಣ ಏನು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ನಾವು ಕೇಳ್ತೀವೋ ಅದುಗಳ ಪ್ರಮಾಣವನ್ನು ಕೂಡ ತಿಳಿಸಿ ಎಂಬುದಾಗಿ ಕೇಳಿದಾಗ ಚತ್ವಾರೇವ ಸಹಸ್ರಾಣ ವರ್ಷಾಣ ಕೃತಂ ಯುಗಂ ತಾವಚ್ಚತಿ ಭವೇತ್ ಸಂಧ್ಯಾ ಸಂಧ್ಯಾಂ ಷಷ್ಠ ತಥಾ ನೃಪ ಅಂತ ಹೇಳಿ ಎಲ್ಲವೂ ಕೂಡ ದೇವಮಾನದ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. 4000 ವರ್ಷ, 3000 ವರ್ಷ, 2000 ವರ್ಷ, 1000 ವರ್ಷ. ಇದು ಕೃತಯುಗದ, ತ್ರೇತಾಯುಗದ, ದ್ವಾಪರ ಯುಗದ, ಕಲಿಯುಗದ ಪ್ರಮಾಣಗಳು. ಅಂತಂದ್ರೆ 4000 ವರ್ಷಗಳು ದೇವಮಾನದ ಪ್ರಕಾರವಾಗಿ ಕೃತಯುಗ ಇರ್ತದೆ. 3000 ವರ್ಷ ತ್ರೇತಾಯುಗದ್ದು, ದ್ವಾಪರ ಯುಗದ್ದು 2000, ಕಲಿಯುಗದ್ದು 1000 ವರ್ಷ. ಇದರಲ್ಲಿ ಸಂಧಿಕಾಲಗಳು ಅಂತೇಳಿ ಅದರ ದಶಾಂಶವನ್ನು ತಗೋಬೇಕು. 4000ಕ್ಕೆ 400, 3000ಕ್ಕೆ 300, 2000ಕ್ಕೆ 200, 1000 ಕಲಿಯುಗಕ್ಕೆ 100 ಅಂತ ಹೇಳಿ ಇದು ದೇವಮಾನದ ಪ್ರಕಾರವಾದರೆ, ಇನ್ನು ನಮ್ಮ ಲೆಕ್ಕದ ಪ್ರಕಾರವಾಗಿ ತಗೊಳ್ಳೋದು ಹೇಗೆ ಅಂದ್ರೆ ನಾವು ಪಂಚಾಂಗಗಳಲ್ಲೆಲ್ಲ ನೋಡಿರ್ತೀವಲ್ಲ, ಒಟ್ಟು 43,020,000 ವರ್ಷಗಳಾಗ್ತದೆ. 43,20,000 ವರ್ಷಗಳಾಗ್ತದೆ. ಏನು ಈ 4, 3, 2, 1 ಸೇರಿಸಿ 12 ಆಗ್ತದೆ. 12,000 ವರ್ಷಗಳು ಇವ್ರದ್ದು ತಗೊಂಡ್ರೆ 12,000 ಇದು ದೇವಮಾನದ ಪ್ರಕಾರ. ನಮ್ಮ ಲೆಕ್ಕದ ಪ್ರಕಾರ ವರ್ಷಗಳ ಲೆಕ್ಕದಲ್ಲಿ ತಗೊಂಡ್ರೆ ಒಟ್ಟು 43,20,000 ವರ್ಷಗಳು ಇಷ್ಟು. ಅದರಲ್ಲಿ ವಿಭಾಗಗಳು ಹೇಗೆ ಅಂತಂದ್ರೆ ಅದರಲ್ಲೂ ಅಷ್ಟೇ ಅರ್ಧ ಅರ್ಧ ಮಾಡ್ತಾ ಬರೋದು. 16, 8, 8 ಈ ಕ್ರಮದಲ್ಲಿ ಕಮ್ಮಿಯನ್ನು ಮಾಡ್ತಾ ಬರೋದು. 4 ಕಮ್ಮಿಯನ್ನು ಮಾಡ್ತಾ ಬರೋದು. ಮೊದಲಿಗೆ ಕೃತಯುಗದಲ್ಲಿ 16,28,000 ವರ್ಷಗಳು ಕೃತಯುಗ ಇರುವಂತಹ ಕಾಲ. ನಂತರದಲ್ಲಿ 12,96,000 ವರ್ಷಗಳು. ನಂತರದಲ್ಲಿ 8,64,000, ನಂತರ 4,32,000 ವರ್ಷಗಳು ಕಲಿಯುಗದ್ದು. ಹೀಗೆ ಇದರಲ್ಲಿ ಸಂಧಿ ಅಂಶಗಳನ್ನು ತಗೊಂಡಾಗ, ಸಂಧ್ಯಾಗಳನ್ನು ತಗೊಂಡಾಗ 4,32,000 ಕಲಿಯುಗದಲ್ಲಿ, ಅದರಲ್ಲಿ ದಶಾಂಶವನ್ನು ತಗೊಂಡ್ರೆ ಅಲ್ಲಿ ಹೆಂಗೆ 1000ಕ್ಕೆ 100 ತಗೊಂಡು ಹಂಗೆ 4,032 ವರ್ಷಗಳು ಇದು ಸಂಧಿಕಾಲ ಅಂತ ಆಗ್ತದೆ. ಅದಿಷ್ಟರಲ್ಲಿಯೂ ಕೂಡ ಏನು ವಿಶೇಷತೆ ಅಂದರೆ ಸಂಧಿಕಾಲದಲ್ಲಿ ಪೂರ್ವ ಸಂಧಿಕಾಲ, ಉತ್ತರ ಸಂಧಿಕಾಲ ಅಂತ 2 ವಿಭಾಗ. ಅಂತಂದ್ರೆ ಈಗ ಕಲಿಯುಗ ನಡೀತಾ ಇದೆ. ಕಲಿಯುಗ ನಡೆಯುವಾಗ ಪೂರ್ವದಲ್ಲಿ ಸಂಧಿಕಾಲ ಬಂದೋಯ್ತು, ಕಲಿಯುಗದ ಪೂರ್ವ ಸಂಧಿಕಾಲ. ಮುಂದೆ ಉತ್ತರದ ಸಂಧಿಕಾಲ ಬರ್ತದೆ. ಅಂತಂದ್ರೆ ದೇವಮಾನದ ಪ್ರಕಾರವಾಗಿ ನೋಡೋದಾದ್ರೆ 100 ಉಳಿದಿದೆ ಸಂಧಿಕಾಲ. ಅದರಲ್ಲಿ 50, 200ರಲ್ಲಿ 100, 100 ಹೀಗೆ ವಿಭಾಗವನ್ನು ಮಾಡ್ತಾರೆ. ನಮ್ಮ ಕಾಲದ ನೋಡುವುದಾದ್ರೆ ಈಗ 4,000 ವರ್ಷದಲ್ಲಿ 2,000 ವರ್ಷ ಹಿಂದಿನ ಏನು ಕೃತ ಕಲಿಯುಗ ಪ್ರಾರಂಭಕ್ಕಿಂತ ಮುಂಚೆ 2,000 ವರ್ಷ ಕಲಿಯುಗದ ಸಂಧಿಕಾಲ ಮುಂದಿದೆ. ಮುಂದೆ 2,000 ವರ್ಷ ಉಳಿದಿದೆ. ಹಿಂದೆ ನಾವು ಸ್ವಲ್ಪ ನಮಗೆ ಲೆಕ್ಕ ತಗೋಬೇಕಾದ್ರೆ ದ್ವಾಪರ ಯುಗ ಮುಗಿತು. ದ್ವಾಪರ ಯುಗ ಮುಗಿದ ಮೇಲೆ ಆ ದ್ವಾಪರ ಯುಗದಷ್ಟು 8,000 ವರ್ಷ, ಅದರಲ್ಲಿ ಅರ್ಧ ಹಿಂದೆ ಹೋಗಿತ್ತು. ಅಂದರೆ 4,000 ವರ್ಷ, 4,064 ವರ್ಷಗಳು. ಮತ್ತು ಇಲ್ಲಿದ 2,000 ವರ್ಷ ಅಂತಂದ್ರೆ ಎಷ್ಟು? ಒಟ್ಟು 6,000 ವರ್ಷ. 6,000 ಮೇಲ್ಗಡೆ 60, 90,000, 6,090 ಚಿಲ್ಲರೆ ವರ್ಷಗಳು ಪರ್ಯಂತರವಾಗಿ ಸಂಧಿಕಾಲಗಳು ಅಂತ ಇರ್ತದೆ ದ್ವಾಪರ ಯುಗಕ್ಕೂ ಮತ್ತು ಕಲಿಯುಗಕ್ಕೂ. ಹಿಂಗೆ ಮುಂದೆ ಕಲಿಯುಗ ಮುಗಿದ ಮೇಲೆ ಇಲ್ಲಿದೆ 2, ಅಲ್ಲಿದು 16ರಲ್ಲಿ 16,000 ವರ್ಷ, ಅಂದ್ರೆ 18,000 ವರ್ಷಗಳು ಸಂಧಿಕಾಲಗಳು ಅಂತ ದಶಾಂಶಗಳು. ನಮ್ಮ ಕಾಲದ ಪ್ರಕಾರವಾಗಿ ನೋಡಿದ್ರು, ದೇವಮಾನದ ಪ್ರಕಾರವಾಗಿ ನೋಡಿದ್ರೆ 100 ಅಂತ ಅದರಲ್ಲಿ ಅವರು ಲೆಕ್ಕದ ಪ್ರಕಾರದಲ್ಲಿ ಇಲ್ಲಿ ತಿಳಿಸಿರ್ತಾರೆ. ಹೀಗೆ ಆ ಕಾಲಗಳು ಎಂಬುದಾಗಿ ತಿಳಿಸಿ, ಕೃತಂ ತ್ರೇತಾ ದ್ವಾಪರಂ ಚ ಕನಿಷ್ಠೈವ ಚತುರ್ಯುಗಿ ಯುಗಂ ತದೇಕ ಸಪ್ತತ್ಯ ಗಣಿತಂ ನೃಪಸಪ್ತಮ ಮನ್ವಂತರಮಿತಿ ಪ್ರೋಕ್ತಂ ಸಂಖ್ಯಾನರ್ಥ ವಿಶಾರದೈಹಿ ಅಂತ ಹೇಳಿ. ಅಂತಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳಿ ಎಲ್ಲವೂ ಕೂಡ ಸೇರಿದರೆ 4 ಯುಗಗಳು, ಚತುರ್ಯುಗಗಳು ಅಂತ ಹೇಳಿ ನಾವು ಕರಿತೀವಿ. ಈ ರೀತಿಯಾಗಿ 71 ಬಾರಿ ಆಗಬೇಕು. 71 ಬಾರಿ ಆಯ್ತು ಅಂತ ಏಕಸಪ್ತತ್ಯ ಅಂತ ಪ್ರಯೋಗ ಮಾಡ್ತಾರೆ. ಅಂದ್ರೆ 71 ಬಾರಿ ಆಯ್ತು ಅಂತಂದ್ರೆ ಆಗ ಅಷ್ಟಕ್ಕೆ ಆ ಕಾಲಕ್ಕೆ ಮನ್ವಂತರ ಅಂತ ಹೇಳಿ ನೋಡಿ. ಅಂದ್ರೆ ಈ 4 ಯುಗಗಳು, ಒಂದು ಯುಗ ಮುಗಿಯೋದೇ ದೊಡ್ಡದು. ಆ ರೀತಿಯಾಗಿ ಕೃತ, ತ್ರೇತ, ದ್ವಾಪರ, ಕಲಿ, ಆ ರೀತಿ 71 ಸರಿ ಆಯ್ತು ಅಂತಂದ್ರೆ ಒಂದು ಮನ್ವಂತರ ಅಂತ ಆಗ್ತದೆ. ನೋಡಿ ಎಷ್ಟು ಕಾಲಗಳು. ಆ ಕಾಲದ ಬಗ್ಗೆ ಸಂಖ್ಯೆಯು ಕೂಡ ನಮ್ಗೆ ಅದನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಾಲದವರೆಗೂ ಅವರು ಒಡೆಯರಾಗಿರ್ತಾರೆ, ಅವರು ಸಪ್ತ ಋಷಿಗಳಾಗಿರ್ತಾರೆ, ಅವರು ದೇವತೆ ಗಣಗಳಿರ್ತಾರೆ.
ಇವರು ಮನುಪುತ್ರರಾಗಿ ರಾಜ್ಯವನ್ನ ಆಳ್ತಾ ಇರ್ತಾರೆ, ದೇಶವನ್ನ ಎಲ್ಲ ಭೂಮಂಡಲಾದಿಗಳನ್ನ ಎಲ್ಲವನ್ನು ಕೂಡ ಆಳ್ತಾ ಇರ್ತಾರೆ ಎಂಬುದಾಗಿ ಅವುಗಳನ್ನ ತಿಳಿಸಿಕೊಟ್ರು. ಹೀಗೇನೆ ಆ ಮನುಪ್ರಲೀಯತೆ ಯತ್ರ ಯತ್ರ ಸಮಾಪ್ತೆ ಚಾಯನೇ ವಿಭೋ ತಥೋ ಪರೋ ಮನುಃಕಾಲಂ ಏತಾವಂತಂ ಭವತ್ಯತ. ಹೀಗೆ ಅವರ ಕಾಲಗಳನ್ನೆಲ್ಲವನ್ನು ಕೂಡ ತಿಳಿಸಿ ಮುಂದೆ ಅದನ್ನ ಹೇಳ್ತಾರೆ, ಈ ರೀತಿಯಾಗಿ ಮನುಗಳ 10,000 ದಿವ್ಯ ವರ್ಷಗಳಾದ್ರೆ ಇವ್ರದೇ ದೊಡ್ಡದ ಲೆಕ್ಕ. ಈ ರೀತಿಯಾಗಿ ಹನುಮಂತರ ಏನು ಅಧಿಪತಿ ಇದ್ದಾನೋ ಮನುವಿಗೆ ಆ ತರ 10,000 ವರ್ಷಗಳು ಆಯ್ತು ಅಂತಂದ್ರೆ ಆಗ ಬ್ರಹ್ಮದೇವರಿಗೆ ಒಂದು ದಿನ. ಬಹಳ ಅಂದ್ರೆ ತುಂಬಾ ಆಯ್ತು ಲೆಕ್ಕ ಆಯ್ತು ಆ ಬ್ರಹ್ಮದೇವರ ಒಂದು ದಿನ. ಆ ರೀತಿಯ ಬ್ರಹ್ಮದೇವರ ಒಂದು ದಿನ ಅಂತಂದ್ರೆ ಒಂದು ಕಲ್ಪ. ಏನು ಕಲ್ಪ ಅಂತ ನಾವು ಕೇಳ್ತೀವೋ ಆ ರೀತಿಯ ಬ್ರಹ್ಮದೇವರ ಒಂದು ದಿನಕ್ಕೆ 10,000 ದಿವ್ಯ ವರ್ಷಗಳು. ಯಾವುದು ಮನುವಿನ 71 ಬಾರಿ ಕಲಿಯುಗ ಚತುರ್ಯುಗಗಳು ತಿರುಗಿದಾಗ ಅವನಿಗೆ ಮನ್ವಂತರಕ್ಕೆ ಒಂದು ವೈವಸ್ವದ ಮನ್ವಂತರ ಆಗಿರುತ್ತದೆ, ಆ ಒಂದು ಮನ್ವಂತರ ಅಂತ ಆಗಿರ್ತದೆ. ಆ ರೀತಿಯಾಗಿ ಆಗ 10,000 ವರ್ಷ ದಿವ್ಯ ವರ್ಷಗಳಾಯಿತು ಅಂತಂದ್ರೆ ಆಗ ಬ್ರಹ್ಮದೇವರಿಗೆ ಒಂದು ದಿನ ಅಂತ ಒಂದು ವರ್ಷ ಅಂತ ಆಗಿರ್ತದೆ. ಬ್ರಹ್ಮದೇವರ 10,000 ವರ್ಷಗಳಾಯ್ತು ಅಂದ್ರೆ ಬ್ರಹ್ಮದೇವರ ಒಂದು ವರ್ಷ. ಬ್ರಹ್ಮದೇವರ ಒಂದು ದಿನ ಅಂತಂದ್ರೆ ಒಂದು ಕಲ್ಪ. ಈ ರೀತಿಯಾಗಿ ನಾವು ಅದನ್ನ ತಿಳ್ಕೋಬೇಕು. ಈ ಕ್ರಮದಲ್ಲಿ ಏನೇ ಆ ಸಪ್ತರ್ಷಿಗಳೆಲ್ಲರೂ ಕೂಡ ತಮ್ಮ ಸೇವೆಯನ್ನ ಮಾಡ್ತಾ ಇರ್ತಾರೆ. ಸಶೇಷ ಚಕ್ರದಿಷ್ಟಲ್ಲಿ ದೇವ ಸಪ್ತರ್ಷಿ ಬಿಸ್ತವ. ಈ ರೀತಿಯಾದಾಗ ಮತ್ತೇನು ಪ್ರಳಯಗಳೆಲ್ಲ ಹೇಗೆ ಅಂತಂದ್ರೆ ಆ ಯುಗಗಳು ಆದಿಗಳು ಮುಗಿದಾಗ ಪ್ರಳಯಗಳಾಗ್ತದೆ. 3 ರೀತಿಯಾಗಿ ಪ್ರಳಯಗಳನ್ನು ನಾವು ಕೇಳ್ತೀವಿ. ಅದರಲ್ಲಿ ಹೇಗೆ ಅಂತಂದ್ರೆ ಆ ಬ್ರಹ್ಮದೇವರ ಒಂದು ದಿನ ಆಗಿರ್ತದೆ. ನಾವು ಇಷ್ಟೆಲ್ಲ ಲೆಕ್ಕವನ್ನು ನೋಡಿದ್ವಲ್ಲ, ಆ ಬ್ರಹ್ಮದೇವರ ಒಂದು ದಿನ ಆದಾಗ ಪ್ರಳಯ ಆಗ್ತದೆ. ಆ ಸಮಯದಲ್ಲಿ ಈ ಪ್ರಾಣಿಗಳು ಮನುಷ್ಯರು ಇವರೇನಿರ್ತಾರೋ ಅವರೆಲ್ಲರ ನಾಶಾದಿಗಳು ಆಗ್ತದೆ. ಮತ್ತೆ ಮತ್ತೆ 3 ಲೋಕಗಳು ಮುಂದಿನ ತದನಂತರದಲ್ಲಿ ಸಾಮಾನ್ಯವಾಗಿ ಯುಗಗಳಾದಾಗ ಪ್ರಾಣಿಗಳು ಮನುಷ್ಯರು ಏನಿರ್ತಾರೆ ಇವರು ನಾಶಗಳಾಗಿರ್ತಾರೆ. ಆದ್ರೆ ಬ್ರಹ್ಮದೇವರ ಒಂದು ದಿನ ಅಂತೇಳಿ 71 ಮಹಾಯುಗಗಳು ಕಳೆದಾಗ ಆಗ್ತದೆಯೋ ಆ ಸಮಯದಲ್ಲಿ ಒಟ್ಟು 3 ಲೋಕಗಳು ಕೂಡ ನಾಶವಾಗಿ ಹೋಗ್ತದೆ. ಸಂಪೂರ್ಣವಾಗಿ ಏನು ಬ್ರಹ್ಮದೇವರ 100 ವರ್ಷ ಪೂರ್ಣ ಆಯುಷ್ಯ ಎಂಬುದು ಸಂಪೂರ್ಣವಾಗಿ ಮುಗಿಯುತ್ತೋ ಆಗ ಮಹಾಪ್ರಳಯ ಎಂಬುದು ಆಗ್ತದೆ. ಇದಕ್ಕೆ 3 ರೀತಿಯಾಗಿ ಮೊದಲಿಗೆ ಕೇವಲ ಪ್ರಾಣಿಗಳು ಮನುಷ್ಯರು ಇವರು ಮಾತ್ರ ನಾಶಗಳಾಗಿರ್ತಾರೆ. ನಂತರದಲ್ಲಿ 3 ಲೋಕಗಳು ನಾಶವಾಗ್ತದೆ. ಅದಾದ ನಂತರದಲ್ಲಿ ಸಂಪೂರ್ಣ ಮಹಾಪ್ರಳಯ ಎಂಬುದು ಆಗ್ತದೆ ಎಂಬುದಾಗಿ 3 ರೀತಿಯಾಗಿ ಪ್ರಳಯವನ್ನ ತಿಳಿಸಿಕೊಟ್ಟು ಹೀಗೆ ಅವರ ಕಾಲವನ್ನು ತಿಳಿಸಿ ಆ ಪ್ರತಿ ಮನ್ವಂತರದಲ್ಲಿಯೂ ಕೂಡ ಸೃಷ್ಟಿ ಸ್ಥಿತಿ ಸಮಾರಾದಿಗಳು ಎಲ್ಲವೂ ಕೂಡ ನಡೀತಾ ಇರುತ್ತದೆ. ಆ ಚತುರ್ಯುಗಗಳು 1000 ಬಾರಿ ತಿರುಗಿದಾಗ ಒಂದು ಏನು ಕಲ್ಪ ಅಂತ ಆಗಿರ್ತದೆ. ಈ ಮನ್ವಂತರ ಮಧ್ಯದಲ್ಲಿ ಏನು ಅನೇಕ ರೀತಿಯಾದಂತಹ ಪ್ರಳಯಾದಿಗಳೆಲ್ಲ ನಡೆಯುವ ಸಮಯದಲ್ಲಿ ಶೇಷದೇವರು ರುದ್ರದೇವರು ಕೂಡ ತಮ್ಮ ಸೇವೆಯನ್ನ ಸಮರ್ಪಣೆಯನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿ ಮತ್ತೆ ಭಗವಂತ ತಾನು ನಿದ್ರಾವಸ್ಥೆಯಲ್ಲಿರ್ತಾನೆ. ಯಹ ಸೃಷ್ಟ ಸರ್ವಭೂತಾನಾಂ ಕಲ್ಪಾಂತೇಷು ಪುನಃ ಪುನಃ ಅವ್ಯಕ್ತ ಶಾಶ್ವತ ದೇವ ತಸ್ಯ ಸರ್ವಮಿದಂ ಜಗದ ತತ್ರ ಸಂವರ್ತತೆ ರಾತ್ರಿ ಸಕಲೇ ಕಾರಣವೇತದ ನಾರಾಯಣೋ ತದೇ ನಿದ್ರಾಂ ಬ್ರಹ್ಮಂ ವರ್ಷಸಹಸ್ರಕಂ. ಯಾವ ಪ್ರತಿ ಕಲ್ಪದ ಅಂತ್ಯದಲ್ಲಿ ಯಾವ ಬ್ರಹ್ಮದೇವರು ಅನೇಕ ಸೃಷ್ಟಿಯಾದಿಗಳನ್ನು ಸೃಷ್ಟಿಕರ್ತನಾಗಿರೋದ್ರಿಂದಾಗಿ ಭಗವಂತ ಅಂತರ್ಯಾಮಿ ಇದ್ದು ಆ ಕಾರ್ಯಗಳನ್ನು ಸೃಷ್ಟಿಯಾದಿಗಳನ್ನ ತಾನು ಮತ್ತೆ ಆ ಎಲ್ಲ ರೀತಿಯಾದಂತಹ ಸೃಷ್ಟಿಯಾದಿಗಳನ್ನು ಮತ್ತೆ ಮಾಡಿಸ್ತಾನೆ. ಈ ರೀತಿಯಾಗಿ 1000 ದಿವ್ಯ ವರ್ಷಗಳು ಆದ್ಮೇಲೆ ಭಗವಂತ ತಾನು ರಾತ್ರಿ ಕಾಲದ ಸಮಯದಲ್ಲಿ ತಾನು ವಿಶ್ರಾಂತಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಇರ್ತಾನೆ, ಯೋಗ ನಿದ್ರೆಯಲ್ಲಿರ್ತಾನೆ. ಆ ಸಮಯದಲ್ಲಿ ಬ್ರಹ್ಮದೇವರು ಕೂಡ ಮಲಗಿರ್ತಾರೆ. ಹೀಗೆ ತಮ್ಮ ಬಗ್ಗೆ ತಿಳಿಸಿ ಮತ್ತೆ ಇವರೆಲ್ಲ ಅಧಿಕಾರಗಳೆಲ್ಲ ಮನ್ವಂತರಗಳಾದ ನಂತರ ಅಧಿಕಾರಗಳೆಲ್ಲ ಕೂಡ ಸೇಮ್ ಮತ್ತೆ ಅದೇ ರೀತಿ ಅವರೆಲ್ಲರೂ ಕೂಡ ಪ್ರಾರಂಭವಾಗ್ತಾ ಸಿಗ್ತಾ ಹೋಗ್ತದೆ. ಹೀಗೇನೆ ಜೀವಿಗಳನ್ನ ಅನೇಕ ಮನುಷ್ಯ ಪಕ್ಷಿ ಪ್ರಾಣಿಗಳೆಲ್ಲವನ್ನು ಕೂಡ ತಾನು ಸೃಷ್ಟಿಯಾದಿಗಳನ್ನು ಮಾಡಿ ಜಗತ್ತನ್ನ ರಕ್ಷಣೆಯನ್ನು ಮಾಡ್ತಾರೆ ಎಂಬುದನ್ನು ತಿಳಿಸಿ ಹೀಗೇನೆ ಸಹಸ್ರಯುಗ ಸಂಚಾನಂ ಕೃತ್ವಾ ದಿವಸಮೀಶ್ವರ ರಾತ್ರಿ ಯುಗ ಸಹಸ್ರಾಂತಂ ಕೃತ್ವಾ ಚ ಭಗವಾನ್ ವಿಭುಃ ಸಂಹರತ್ಯದ ಭೂತಾನಿ ಸೃಜತೆ ಚ ಪುನಃ ಪುನಃ ವ್ಯಕ್ತಾವ್ಯಕ್ತೋ ಮಹಾದೇವೋ ಹರಿನಾರಾಯಣ ಪ್ರಭುಃ. ಆ ರಾತ್ರಿಗಳನ್ನ ಎಲ್ಲ ರೀತಿಯಾದಂತಹ ಸೃಷ್ಟಿಯಾದಿಗಳನ್ನ ಮಾಡಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಸೃಷ್ಟಿಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಮನುಷ್ಯ ಜೀವನ ಸಂಬಂಧ ಇರ್ತದೆ. ಜೀವನಿಗೆ ನಾಶ ಎಂಬುದಿರೋದಿಲ್ಲ. ಜೀವ ಅನಾದಿಯಾಗಿರ್ತಾನೆ. ಕೊನೆಯಲ್ಲಿ ಸಂಪೂರ್ಣವಾಗಿ ಕೊನೆಯಲ್ಲಿ ನಾಶವಾಗಬೇಕು. ಪ್ರಾರಂಭದಿಂದಾಗಿ ಅವನು ಮತ್ತೊಬ್ಬ ಜೀವಕ್ಕೆ ದೇಹಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರ್ತಾನೆ. ದೇಹದ ಸಂಬಂಧ ಮಾತ್ರ ಆಗ್ತಾ ಇರ್ತದೆ. ಆ ಜೀವ ತಾನು ಕರ್ಮದ ಸಹಿತವಾಗಿಯೇ ಇರ್ತಾರೆ. ತಾವು ಮಾಡಿದಂತಹ ಪೂರ್ವ ಪುಣ್ಯಗಳು ಪೂರ್ವ ಪಾಪಗಳು ಸಹಿತವಾಗಿಯೇ ಹೋಗ್ತಾ ಇರ್ತಾರೆ. ಅದಕ್ಕೆ ಅನುಸಾರವಾಗಿ ಅವರಿಗೆ ಸೃಷ್ಟಿಯಾದಿಗಳು ಏನೇನಾಗಬೇಕೋ ಎಲ್ಲ ಸೃಷ್ಟಿಯಾದಿಗಳನ್ನ ಭಗವಂತ ತಾನು ಮಾಡ್ತಾನೆ.
ನಾನು ಮಾಡಿ ಎಲ್ಲ ಜಗತ್ತನ್ನು ವಿಶೇಷವಾಗಿ ಸ್ಥಿತಿಕರ್ತ ಕಾರ್ಯವನ್ನು ಮಾಡ್ತಾನೆ. ತಸ್ಯತೆ ಕೀರ್ತಯಿಷ್ಯಾಮಿ ಮನೋ ವೈವಸ್ವತಸ್ಯ ವಿಸರ್ಗಂ ಭರತಶ್ರೇಷ್ಠ ಸಾಂಪ್ರತಸ್ಯ ಮಹಾದ್ಯುತೆ ವೃಷ್ಟಿವಂಶ ಪ್ರಸಂಗೇನ ಕಥ್ಯಮಾನಂ ಪುರಾತನಂ ಯತ್ರೋತ್ಪನ್ನೋ ಮಹಾತ್ಮಾ ಸ ಹರಿವೃಷ್ಣಿಕುಲೆ ಪ್ರಭು ಸರ್ವಾಸುರ ವಿನಾಶಾಯ ಸರ್ವಲೋಕಹಿತಾಯ ಚ. ಈ ರೀತಿಯ ಕಾಲಕ್ಕೆ ಅನುಸಾರವಾಗಿ ಏನೋ ಎಲ್ಲವೂ ಕೂಡ ನಡೀತಾ ಇರಬೇಕು. ಸೃಷ್ಟಿಯಾದಿಗಳು ಲಯಗಳು ಎಲ್ಲವೂ ಕೂಡ ಕಾಲಕ್ಕೆ ಅನುಸಾರವಾಗಿ ನಡೀತಾ ಇರಬೇಕು. ಆ ಕಾರ್ಯಗಳನ್ನು ದೈತ್ಯನ ನಾಶವಾಗಿರ್ಬೋದು, ಆ ಶಿಷ್ಟರ ರಕ್ಷಣೆಗಳಾಗಿರ್ಬೋದು, ಹೀಗೇನೆ ಎಲ್ಲ ಕಾರ್ಯಗಳನ್ನು ಕೂಡ ತಾನು ಮಾಡಿಸ್ತಾನೆ ಇದ್ದಾನೆ. ವಿಶೇಷವಾಗಿ ಈಗ ಹೇಳ್ತಾ ಇರೋ ವೃಷ್ಟಿ ವಂಶದ ಯಾವುದು ಯದುಕುಲದ ವಂಶದ ಬಗ್ಗೆ ತಿಳಿಸುವುದಕ್ಕೋಸ್ಕರವಾಗಿಯೇ ಹೊರಟಿರುವಂಥ ವಿಷಯ. ಅದರ ಪ್ರಸಂಗಾನುಸಾರವಾಗಿ ಎಲ್ಲ ವಿಷಯಗಳು ಕೂಡ ಬರ್ತಾ ಇದೆ. ಅದರ ಅನುಸಾರವಾಗಿ ಮನ್ವಂತರದ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಿದ್ದೇವೆ ಎಂಬುದಾಗಿ ತಿಳಿಸಿ ಮುಂದೆ ಆ ಅವತಾರಗಳ ಬಗ್ಗೆ, ಆ ಭಗವಾನ್ ವೃಷ್ಟಿವಂಶದ ಅವತಾರದ ಬಗ್ಗೆ ಕೂಡ ಹೇಳ್ತೇವೆ ಎಂಬುದಾಗಿ ಪ್ರಾರಂಭವನ್ನು ಮಾಡಿದ್ದು. ವೈಶಂಪಾಯನ ವಾಚ ವಿವಸ್ವಾತ್ ಕಶ್ಯಪಾಜ್ಞೆ ದಾಕ್ಷಾಯಿಣ್ಯಾಂ ಅರಿಂದಮ ತಸ್ಯ ಭಾರ್ಯ ಭವತ್ಸಂಜ್ಞ ಪಾಷ್ಟ್ರೀದೇವಿ ವಿವಸ್ವತಃ ಸುರೇಣು ಇತಿ ವಿಖ್ಯಾತ ತ್ರಿಷು ಲೋಕೇಶು ಭಾವಿನಿ ಅಂತ ಹೇಳಿ. ಹೀಗೇನೆ ಆ ವಿವಸ್ವಾನ್ ಅಂದರೆ ಸೂರ್ಯ, ಕಶ್ಯಪಾತ್ ಜಗ್ನೆ, ಕಶ್ಯಪನಿಂದಾಗಿ ಅದಿತಿ ಕಶ್ಯಪರಲ್ಲಿ ಸೂರ್ಯ ತಾನು ಹುಟ್ಟಿದ. ಹೀಗೆ ತಾನು ಅವನಿಗೇನೆ ಅವನ ಹೆಸರು ಸಂಜ್ಞಾ, ಅವನಿಗೆ ಸೂರ್ಯನ ಹೆಂಡತಿಯ ಹೆಸರು ಸಂಜ್ಞಾ ಅಂತ ಹೇಳಿ. ಅವಳು ಯಾರು ಅಂದರೆ ತ್ವಷ್ಟೃ ಅಂತ ಹೇಳಿ, ಅವನು ವಿಶ್ವಕರ್ಮ. ಆ ತ್ವಷ್ಟೃವಿನ ಮಗಳು ತ್ವಾಷ್ಟ್ರಿ ಅಂತ ಇವಳಿಗೆ, ತ್ವಾಷ್ಟ್ರಿ ಸಂಜ್ಞಾ ಅಂತ ಹೇಳಿ ಇವಳ ಹೆಸರು ಅವಳಿಗೆ. ಆ ತ್ವಷ್ಟೃವಿನ ಮಗಳು ಅವಳಿಗೇನೆ ಸುರೇಣು ಅಂತ ಕೂಡ ಕರೀತಾ ಇದ್ರು. ಸುರೇಣು ಇತಿ ವಿಖ್ಯಾತ ಋಷಿಲೋಕೇಶು ಭಾವಿನಿ ಅಲ್ಲಿ ಸವೈ ಭಾರ್ಯ ಭಗವತಿ ಮಾರ್ತಾಂಡಸ್ಯ ಮಹಾತ್ಮನಃ. ಇವನಿಗೆ ಮಾರ್ತಾಂಡ ಎಂಬುದನ್ನು ಕೂಡ ಕರೀತಾ ಇದ್ರು. ಯಾಕೆ ಅಂತಂದ್ರೆ ಇವನನ್ನ ನಾಶವನ್ನು ಮಾಡಬೇಕು ಅಂತೇಳಿ ಅನೇಕ ರೀತಿಯಾಗಿ ಅಂದ್ಕೊಂಡಿರ್ತಾರೆ. ಸೂರ್ಯನ ವಿಶೇಷವಾಗಿ ಸೂರ್ಯ ತಾನು ಆ ಸಂಜ್ಞಾ ಏನಿರ್ತಾಳೋ ಅವಳು ಮೃತ ಅಂಡ ಅಂದ್ರೆ ಸತ್ತಿರುವಂತ ಮಗುವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೇನೆ ಅಂತ ಅವಳು ಅನ್ಕೊಂಡಿರ್ತಾಳು. ಅದಕ್ಕೋಸ್ಕರವಾಗಿ ಇವನಿಗೆ ಮಾರ್ತಾಂಡ ಅಂತ ಇವನಿಗೆ ಕರೀತಾರೆ ಎಂದು ಕೂಡ ಕರೀತಾರೆ. ಸಕಲ್ವಯಂ ಮೃತೋಂಡಸ್ಯ ಇತಿ ಸ್ನೇಹಾದಭಾಷದ ಅಜ್ಞಾನಾತ್ ಕಶ್ಯಪಸ್ತಸ್ಮಾತ್ ಮಾರ್ತಾಂಡ ಇತಿ ಚೋಚ್ಯತೆ. ನನ್ನ ಹೊಟ್ಟೆಯಲ್ಲಿ ಏನು ಮಗು ಇದೆಯೋ ಅದಿಲ್ಲ, ಮರಣ ಹೊಂದಿದೆ ಅನ್ಕೊಂಡೇ ಇರ್ತಾಳೆ. ಆದರೆ ಕಶ್ಯಪರ ಅನುಗ್ರಹದಿಂದಾಗಿ ಆ ಮಗುವಿಗೆ ಏನು ಕೂಡ ಆಗಿರೋದಿಲ್ಲ, ಚೆನ್ನಾಗಿ ಇರ್ತದೆ. ಯಾಕೆ ಏನಾಯಿತು, ಯಾಕೆ ಮೃತಂಡ ಆಯಿತು, ಮರಣ ಹೊಂತು ಅಂತಂದ್ರೆ ಒಂದು ಸಂದರ್ಭದಲ್ಲಿ ಬುಧ, ಏನು ಬುಧ ಗ್ರಹ ಅಂತ ಕೇಳ್ತೀವಿ, ಬುಧ ತಾನು ಭಿಕ್ಷೆಗೆ ಬಂದಂತಹ ಸಂದರ್ಭದಲ್ಲಿ ತಾನು ಭಿಕ್ಷೆಯನ್ನು ಬೇಡ್ತಾನೆ. ಅದೇ ಮನೆಯಲ್ಲಿ ಯಾವ ಅದಿತಿ ಒಬ್ಬಳೇ ಇದ್ದಾಳೆ. ಭಿಕ್ಷೆ ಕೇಳಿದ ಕೂಡಲೇ ತಾನು ಗರ್ಭಿಣಿ ಆದ್ರಿಂದಾಗಿ ಸ್ವಲ್ಪ ಬರುವುದು ವಿಳಂಬವಾಯಿತು, ಸ್ವಲ್ಪ ಸಮಯ ಹಿಡಿತು. ಬರುವುದು ಸ್ವಲ್ಪ ಸಮಯ ಹಿಡಿದಿದ್ದಕ್ಕೋಸ್ಕರವಾಗಿ ಸಿಟ್ಟು ಬಂದು ನಿನ್ನ ಗರ್ಭದಲ್ಲಿರುವಂಥ ಏನು ಮಗು ಇದೆಯೋ ಅದು ಮರಣ ಹೊಂದಲಿ ಅಂತೇಳಿ ಬುಧ ಶಾಪವನ್ನು ಕೊಟ್ಟದಕ್ಕೋಸ್ಕರವಾಗಿ ಇವರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರವಾಗಿ ಮಗು ಅವರು ಹೇಳ್ಬಿಟ್ಟಿದ್ದಾರೆ, ಆದ್ರಿಂದಾಗಿ ಮಗು ಮರಣ ಹೊಂದಿದೆ ಅಂತ ಅವಳು ಕಲ್ಪನೆಯನ್ನು ಮಾಡ್ಕೊಂಡ್ಬಿಟ್ರು. ಆದರೆ ಕಶ್ಯಪರು ಸಾಮರ್ಥ್ಯಯುಕ್ತರಾದವರು, ಅವರ ತೇಜಸ್ಸಿನಿಂದ ಹುಟ್ಟುವಂತಹ ಮಗು ಅಂತಂದರೆ ಸುಮ್ಮನೆ ಯಾರೋ ಶಾಪವನ್ನು ಕೊಟ್ಟರು ಅಂತಂದರೆ ನಾಶವಾಗುವಂತಹ ಪರಿಯೇ ಇರುವುದಿಲ್ಲ. ಆದರೆ ಶಾಪವನ್ನಾದು ಕೊಟ್ಟಿದ್ದಾರೆ ಅಂತ ಕಲ್ಪನೆಯಲ್ಲೇನೇ ಇವಳು ಮೃತಾಂಡ ಅಂತ ಏನು ತಿಳ್ಕೊಂಡಿದ್ರಿಂದಾಗಿ ಮಾರ್ತಾಂಡ ಅಂತ ಹೆಸರು ಬಂತು ಎಂಬುದಾಗಿ ಕೂಡ ಕರೀತಾರೆ. ಅದೇ ತಮ್ಮ ತೇಜಸ್ಸಿನಿಂದಾಗಿ ಅವರು ಅದನ್ನು ರಕ್ಷಣೆಯನ್ನು ಮಾಡಿದ್ರು. ಯಾರು ಕಶ್ಯಪರು, ಆದ್ದರಿಂದಾಗಿ ಏನೂ ಕೂಡ ಆಗಿರಲಿಲ್ಲ ಎಂಬುದಾಗಿ ಅಜ್ಞಾನ ಕಶ್ಯಪಾಸ್ತಾಸ್ತು ಅನ್ನೋ ಅಜ್ಞಾನದಿಂದಾಗಿ ಅವಳು ಆ ರೀತಿಯಾಗಿ ತಿಳ್ಕೊಂಡಿದ್ರು. ಆದರೆ ಕಶ್ಯಪರ ಇಷ್ಟವಾದ ಸಾಮರ್ಥ್ಯದಿಂದಾಗಿ ಇವನು ಮಾರ್ತಾಂಡ ಅಂತ ಹೇಳಿ ಪ್ರಸಿದ್ಧನಾದ. ಯಾವ ರೀತಿಯಾದ ಸಮಸ್ಯೆಯೂ ಕೂಡ ಇವನಿಗೆ ಬರಲಿಲ್ಲ. ಮತ್ತೆ ಇವನು ಬುಧನಾದ್ರೂ ಕೂಡ ಇವರು ಶೀಘ್ರವಾಗಿ ಬರಬೇಕು ಅಂತ ಹೇಳಿ ಮಾಡಿದ್ದಕ್ಕೆ ಇವನು ಅತಿಚಾರ ಆಗುವಂಥ ಶಾಪವನ್ನು ಕೊಟ್ಟು, ಅದಕ್ಕೋಸ್ಕರ ಬುಧನ ಸಂಚಾರ ಬಹಳ ಶೀಘ್ರ, ಬಹಳ ವೇಗವಾಗಿ ಅವನು ಸಂಚಾರವನ್ನು ಮಾಡ್ತಾ ಇರ್ತಾನೆ. ಸೂರ್ಯ ಹೇಗೆ ಸಂಚಾರವನ್ನು ಮಾಡ್ತಾನೋ ತಿಂಗಳಲ್ಲಿ ಸಂಪೂರ್ಣವಾಗಿ ಒಂದು ರಾಶಿಯಿಂದಾಗಿ ಇನ್ನೊಂದು ರಾಶಿಗೆ ಹೋಗ್ತಾನೋ, ಅದೇ ಅದಕ್ಕಿಂತವೂ ಕೂಡ ಒಂದು 16 ದಿನಕ್ಕೇನೆ ಇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಇವನು ಸಂಚಾರವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಇವನಿಗೆ ಅತಿಚಾರ ಅಂದರೆ ಶೀಘ್ರವಾಗಿ ಸಂಚಾರವನ್ನು ಮಾಡುವುದು. ಚಂದ್ರನನ್ನು ಬಿಟ್ಟರೆ ಇವನೇ ಬಹಳ ಶೀಘ್ರವಾಗಿ ಸಂಚಾರವನ್ನು ಮಾಡುವುದು. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದಕ್ಕೆ ಚಂದ್ರ ಒಂದು 2-2.5 ದಿನಗಳ ಪರ್ಯಂತರವಾಗಿ ಸಮಯ ತಗೊಳ್ತಾರೆ. ಅದಕ್ಕೆ ನಕ್ಷತ್ರಗಳು ಅವರಿಗೆ ಈ ರಾಶಿ ಅಂತೇಳಿ ಹಾಗೆ ಬರುವುದು. ಚಂದ್ರ ಸಂಚಾರವನ್ನು ಮಾಡಿದಾಗ ಯಾವ ಸಮಯದಲ್ಲಿ ಯಾವ ನಕ್ಷತ್ರದಲ್ಲಿ ಚಂದ್ರ ಇರ್ತಾನೋ
ಆ ನಕ್ಷತ್ರ ಆ ಮಗುವಿನ ನಕ್ಷತ್ರವಾಗಿರ್ತದೆ. ಆ ನಕ್ಷತ್ರದ ರಾಶಿ ಯಾವ್ದಾಗಿರ್ತದೆಯೋ, ಉದಾಹರಣೆಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರದ 1ನೆಯ ಪಾದ, ಇದಿಷ್ಟು ಕೂಡ ಮೇಷರಾಶಿಯದ್ದು. ಆ ರೀತಿಯಾಗಿ ಆ ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ. 108 ಪಾದಗಳು ಒಟ್ಟು ಆ ನಕ್ಷತ್ರಗಳಿಗೆ ಮತ್ತು ರಾಶಿಗಳಿಗೆ ಕೂಡಿಸ್ಬೇಕಾಗಿದೆ. 12 ರಾಶಿಗಳು, 27 ನಕ್ಷತ್ರಗಳು. ಆ ನಕ್ಷತ್ರಗಳಲ್ಲಿಯೂ ಕೂಡ ಒಂದೊಂದು ನಕ್ಷತ್ರದಲ್ಲಿ 4 ಪಾದಗಳು. ಇದು 1ನೇ ಪಾದ ಮಗುವುದು, 2ನೇ ಪಾದದು ಅಂತೆಲ್ಲ ನಾವು ಕೇಳ್ತೀವಲ್ಲ, ಆ ರೀತಿಯಾಗಿ ಪಾದಗಳು. ಒಂದು ರಾಶಿಯಲ್ಲಿ ಒಟ್ಟು 9 ಪಾದಗಳಿರ್ತವೆ. ಆ ಭಾಗಗಳನ್ನು ಮಾಡಬೇಕಾಗುತ್ತೆ. ಒಂದು ರಾಶಿಯಲ್ಲಿ 9 ಪಾದಗಳು. ಉದಾಹರಣೆಗೆ ತಗೋಬೇಕಾದ್ರೆ ಮೇಷರಾಶಿಯನ್ನು ತಗೊಂಡಿದ್ದೇವೆ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು. ಮುಂದಿನ ನಕ್ಷತ್ರ ಯಾವುದು? ಕೃತ್ತಿಕಾ ನಕ್ಷತ್ರ. ಸಂಪೂರ್ಣ ತೊಳಗೆ ಬರೋದಿಲ್ಲ, ಯಾಕಂದ್ರೆ 4, 4, 8 ಆಗೋಗ್ಬಿಟ್ಟಿದೆ. ಒಂದರಲ್ಲಿ 9 ರೂಲ್ಸ್, 9 ಇರಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇನ್ನೊಂದು ಸೇರ್ಕೊಂಡು 9 ಆಯಿತು. ಈ ರೀತಿಯಾಗಿ ಭಾಗವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ತ್ರಿಪಾದಿ ನಕ್ಷತ್ರ, ಈಗ ಮರಣದ ಸಂದರ್ಭದಲ್ಲೆಲ್ಲ ತ್ರಿಪಾದಿ ಶಾಂತಿ ಮಾಡಿಸ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನು ತ್ರಿಪಾದಿ ಅಂತಂದ್ರೆ ಹೀಗೇನೆ, ಅಶ್ವಿನಿ ಭರಣಿ ಕೃತ್ತಿಕಾ ಇಲ್ಲಿ 1 ಉಳಿತು, ಮುಂದೆ 3 ಉಳಿತದೆ. ಕೃತ್ತಿಕಾದಲ್ಲಿ 3 ಪಾದಗಳು ಉಳಿದು. ಆ ರೀತಿ ರೋಹಿಣಿ, ಮೃಗಶಿರ. ಮೃಗಶಿರ ಅದು ಅರ್ಧ ಬಂತು, ಇಲ್ಲ 1ನೇ ಪಾದ ಇಲ್ಲಿ ಉಳಿದಿತ್ತು. ವೃಷಭ ರಾಶಿಯಲ್ಲಿ ಮೃಗಶಿರಾದ ಅರ್ಧ ಉಳಿತು, 2 ಪಾದ ಉಳಿತು. ಮುಂದಿನ ರಾಶಿಗೆ ಹೋಯ್ತು, ಮಿಥುನ ರಾಶಿಗೆ ಹೋಯ್ತು ಮೃಗಶಿರ. ಹೀಗೇನೆ ಭಾಗವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಹಾಗೇನೆ 12 ರಾಶಿಗಳು ಕೂಡ ಮಾಡಿ ವಿಭಾಗವನ್ನು 9 ಮಾಡಿದ್ರಿಂದ 12 9 108 ಪಾದಗಳು ಎಲ್ಲವೂ ಕೂಡ ಸಮವಾಗಿ ಸೇರ್ಕೊಂತವೆ. ಈ ಕ್ರಮದಲ್ಲಿ ಅವುಗಳನ್ನು ಮಾಡಿದಾಗ ಚಂದ್ರ ತಾನು 2-2.5 ದಿನಗಳಿಗೆ ಒಮ್ಮೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ. ಮುಂದೆ ಅವನಿಗಿಂತ ನೆಷ್ಟು ವೇಗದಲ್ಲಿ ಹೋಗೋದು ಯಾರು ಅಂದ್ರೆ ಅದಾದ್ಮೇಲೆ ಬುಧ 16 ದಿನಕ್ಕೇನೆ ತಾನು 16, ಸಾಮಾನ್ಯವಾಗಿ 16ರಿಂದ 28 ಒಳಗಡೆ, ಸ್ವಲ್ಪ ಲೇಟ್ ಆಯಿತು ಅಂದರೆ 16ರಿಂದ 28 ಒಳಗಡೆನೆ ತಾನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ. ಅದಾದ ನಂತರದಲ್ಲಿ ಸೂರ್ಯ ಅವನು 1 ತಿಂಗಳಿಗೆ ಒಮ್ಮೆ. ಈಗ ಸಂಕ್ರಮಣ ಅಂತ ಕೇಳ್ತೀವಿ ನಾವು. ಸಂಕ್ರಮಣ ಅಂದ್ರೆ ನಮಗೆ ತಲೆಯಲ್ಲಿರೋದು ಸಾಮಾನ್ಯವಾಗಿ ಒಂದೇ ಸಂಕ್ರಮಣ, ಯಾವುದು ಮಕರ ಸಂಕ್ರಾಂತಿ ಬಂತು ಅಂದರೆ ಸಂಕ್ರಮಣ ಅಂತೇಳಿ. ಹಾಗಲ್ಲ. ಸಂಕ್ರಮಣ ಅಂತಂದ್ರೆ ಪ್ರತಿ ಸಾಮಾನ್ಯವಾಗಿ 14ನೇ ತಾರೀಕು 15ನೇ ತಾರೀಕಿನಲ್ಲಿ ಇರ್ತದೆ, ಒಂದೊಮ್ಮೆ 16ನೇ ತಾರೀಕು ಬರುತ್ತದೆ. ಪ್ರತಿ ಬಾರಿಯೂ ಕೂಡ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಅವತ್ತೇನೆ ಸಂಕ್ರಮಣ ಇರ್ತದೆ. ಆ ಸಂಕ್ರಮಣದ ದಿನದಲ್ಲಿ ವಿಶೇಷವಾಗಿ ತರ್ಪಣಾದಿಗಳನ್ನ ಎಲ್ಲ ಕೊಡಬೇಕು. ಮತ್ತು ಈ ಯಾವ ಶುಭ ಕರ್ಮಗಳಂತ ಏನು ಮಾಡ್ತೀವಿ, ವಿವಾಹಾದಿಗಳಿರ್ಬೋದು, ಉಪನಯನಾದಿಗಳಿರ್ಬೋದು, ಎಲ್ಲ ಸಂಕ್ರಮಣ ಕಾಲದಲ್ಲಿ ಅವತ್ತಿನ ದಿನ ಮಾಡುವ ಹಾಗೆ ಇಲ್ಲ, ಅದನ್ನು ನೋಡಿಕೊಂಡು ಮಾಡಬೇಕು. ಹೀಗೇನೆ ಎಲ್ಲ ನಿಯಮಗಳೆಲ್ಲವೂ ಕೂಡ ಇರ್ತದೆ. ಹೀಗೆ ಆ ಸೂರ್ಯ ಅದಾದ ನಂತರ ಒಂದೊಂದೇ ಗ್ರಹಗಳದ್ದು ಕುಜಂದು 45 ದಿನಗಳು, ಹೀಗೇನೆ ಎಲ್ಲ ಗ್ರಹಗಳು ತಿರುಗ್ತಾ ಹೋಗ್ತದೆ. ಬಹಳ ಲೇಟ್ ಆಗೋದಂದ್ರೆ ಶನಿದು, ಗುರುವುದು 1 ವರ್ಷ ಇರ್ತದೆ. 1 ವರ್ಷ ಆದ ನಂತರದಲ್ಲಿ ಮತ್ತೊಂದು ರಾಶಿಗೆ ಹೋಗ್ತಾನೆ. ಗುರುಬಲ ಇದೆ ನೋಡ್ರಿ ಅಂತ ಕೇಳ್ತಿರ್ತಾರಲ್ಲ, ಆ ರೀತಿಯಾಗಿ ಗುರುವುದು 1 ವರ್ಷ, ಶನಿ ಇದು 2.5 ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದಕ್ಕೆ. ಯಾವ ರಾಹುಕೇತು ಇರುವುದು 1.5 ವರ್ಷಗಳು ಒಂದು ರಾಶಿಯಲ್ಲಿ ಅವರು ಇರ್ತಾರೆ. ಅದಕ್ಕೋಸ್ಕರವಾಗಿ 2 ವರ್ಷ 2.5 ಈ ರೀತಿಯಾಗಿ ಮಾಡಿದ ಒಟ್ಟು 7.5 ವರ್ಷಗಳಾಯಿತು. ಅಂದರೆ ಯಾವ ಶನಿ ಉದಾಹರಣೆಗೆ ಈಗ ಮಕರದಲ್ಲಿ ಇದ್ದಾನೆ ಅಂತ ತೆಗೆದುಕೊಂಡ್ರೆ, ಕುಂಭದಲ್ಲಿ ಮೀನದಲ್ಲಿ ಮಕರದಲ್ಲಿ ಇದ್ದಾನೆ ಅಂದರೆ ಹಿಂದಿನ ರಾಶಿಗೆ ಮತ್ತು ಮುಂದಿನ ಧನುವಿನ ರಾಶಿಗೆ 2.5, ಮಕರದಲ್ಲಿರುವವರಿಗೆ 2.5, ಮುಂದಿನ ಕುಂಭದವರಿಗೆ 2.5 ಅದನ್ನೇ ಇನ್ನು ಹಿಂದಿಯಲ್ಲಿ ಸಾಡೆ ಸಾತಿ ನಡೀತಾ ಇದೆ ಅಂತ ಹೇಳ್ತಾರೆ. ಆ 3ಕ್ಕೂ ಕೂಡ ಅದರ ಸಂಬಂಧ ಇರ್ತದೆ. ಆಗ ಆ ಸಮಯದಲ್ಲಿ ವಿಶೇಷವಾಗಿ ಕರ್ಮಕ್ಕೆ ವಿಶೇಷವಾಗಿ ದೇವತೆ ಆಗಿರೋದ್ರಿಂದ ಶನಿ ಆ ಸಮಯದಲ್ಲಿ ವಿಶೇಷವಾಗಿ ನಾವು ಸತ್ಕರ್ಮಗಳನ್ನು ಪಾಲನೆಯನ್ನು ಮಾಡಬೇಕು. ಸತ್ಕರ್ಮವನ್ನು ಮಾಡ್ತಾ ಇದ್ರೆ ಯಾವ ಸಮಸ್ಯೆ ಬರುವುದಿಲ್ಲ. ಮನುಷ್ಯನನ್ನ ಶನಿ ತಾನು ಏನು ಪಾರಮಾರ್ಥಿಕವಾಗಿ ಮಾಡ್ತಾನೆ. ಏನು ಪಾರಮಾರ್ಥಿಕವಾಗಿ ಮಾಡುವುದಂತಂದ್ರೆ ಅವನನ್ನ ನಾವು ಯಾವಾಗ ಪೂಜೆ ಮಾಡ್ತೀವಿ ಅಂದ್ರೆ ಕಷ್ಟ ಬಂದಾಗ ಮಾಡ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ. ಅದಕ್ಕೆ ನಾವೇ ದೇವರ ಪೂಜೆಯನ್ನು ಮಾಡ್ತಾ ಇದ್ವಿ ಅಂತಂದ್ರೆ ಅದು ಪಾರಮಾರ್ಥಿಕವಾಗಿ ಪರಿವರ್ತನೆ ಮಾಡುವ ಅವಶ್ಯಕತೆ ಇಲ್ಲ. ನಾವೇ ಆ ಲೈನಲ್ಲಿ ಇದ್ಬಿಟ್ವಿ ಅಂತಂದ್ರೆ ದೇವರ ಸ್ಮರಣಾದಿಗಳನ್ನೆಲ್ಲ ಮಾಡ್ತಾ ಇದ್ರೆ ಈ ಸಂಕಟ ಬರೋದಿಲ್ಲ. ಸಂಕಟ ಬಂದು ವೆಂಕಟರಮಣನಂತ ಕಳಿಸುವ ಅವಶ್ಯಕತೆನೇ ಇಲ್ಲ. ನಾವೇ ಪೂಜಾದಿಗಳನ್ನು ಮಾಡಿ ವಿಶೇಷವಾಗಿ ಆ ಸಮಯದಲ್ಲಿರಬಹುದು, ಅಷ್ಟಮದಲ್ಲಿ ಶನಿ ಇರುವ ಸಮಯದಲ್ಲಿರ್ಬೋದು, ದ್ವಾದಶದಲ್ಲಿರುವ ಸಮಯದಲ್ಲಿರ್ಬೋದು, ಆ ಸಮಯದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣಾದಿಗಳನ್ನು ಶನೇಶ್ವರ ಕೃತನಾದನ್ನ ನರಸಿಂಹದೇವರ ನರಸಿಂಹ ಸ್ತೋತ್ರ ಅಂತ ಇದೆ, ಆ ಸ್ತೋತ್ರವನ್ನು ಪಾರಾಯಣಾದಿಗಳಿರ್ಬೋದು ಅಥವಾ ನರಸಿಂಹದೇವರ ವಿಶೇಷ ಉಪಾಸನಾದಿಗಳನ್ನು ಮಾಡುವುದರಿಂದ ಯಾವ ಕಷ್ಟಗಳು ಕೂಡ ಬರುವುದಿಲ್ಲ. ಪ್ರಸ್ತುತದಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಹೀಗೆ ಅವನಿಗೆ ಅಧಿಚಾರಿ ಆದ ಬುಧ ಎಂಬುದಾಗಿ ಹೇಳಿ ಮುಂದೆ ಆ ಸೂರ್ಯನಿಗೆ ಆದ್ರಿಂದ ಇವನು ಮಾರ್ತಾಂಡ ಅಂತೇಳಿ ಪ್ರಸಿದ್ಧನಾದ ಅಂತ ಹೇಳಿ ತಿಳಿಸಿ ಇವನು ಬಹಳ ತಾಪವುಳ್ಳವನಾಗಿದ್ದಾನೆ ಸೂರ್ಯ.
ಸೂರ್ಯ ಬಹಳ ತಾಪಯುಕ್ತನಾದವನು. ಈ ಸೂರ್ಯನ ಹೆಂಡತಿ ಸಂಜ್ಞಾ ಅಂತ ಹೇಳಿ ಕೃಷ್ಣನ ಮಗಳು. ಇವಳಿಗೆ 3 ಜನ ಮಕ್ಕಳಾಗ್ತಾರೆ. ಯಾರು ಅಂದ್ರೆ ವೈವಸ್ವತಮನು. ಯಾರು? ಈ ಮನ್ವಂತರದ ಅಧಿಪತಿ, 7ನೇ ಮನ್ವಂತರದ ಅಧಿಪತಿ ವೈವಸ್ವತಮನು. ಮತ್ತು ಯಮಧರ್ಮರಾಜರು, ಯಮದೇವರಿದ್ದಾರೋ ಯಮಧರ್ಮರಾಜರು, ಮತ್ತು ಯಮುನಾದೇವಿ, ನದಿಯಾಗಿ ಹರಿಯುತ್ತಿರುವಂತ ಯಮುನಾ. ಏನು ಯಮುನಾದೇವಿ, ಗಂಗಾ ಯಮುನಾ ಸಂಗಮವಾಗ್ತದೆ, ಕಪ್ಪು ವರ್ಣಯುಕ್ತವಾದಂತಹ ನೀರು ಅಂತ ಹೇಳಿ ನಾವು ಏನು ನೋಡ್ತೀವೋ ಆ ಯಮುನಾದೇವಿ, ಯಮಧರ್ಮರಾಜ ಮತ್ತು ವೈವಸ್ವತಮನು, ಈ 3 ಜನ ಸೂರ್ಯ ಮತ್ತು ಸಂಜ್ಞಾದೇವಿಯಲ್ಲಿ ಹುಟ್ಟಿದವರು. ಒಮ್ಮೆ ಏನಾಗ್ತದೆ ಅಂತಂದ್ರೆ ಸಂಜ್ಞಾದೇವಿಗೆ ಬಹಳ ಕಷ್ಟ ಆಗುತ್ತೆ. ಏನು? ಸೂರ್ಯನ ಪ್ರಕಾಶ ಬಹಳ ಅಂದ್ರೆ ಬಹಳ ತಾಪ. ಆ ತಾಪವನ್ನು ತಡೆಯೋದಕ್ಕಾಗ್ತಾ ಇರಲಿಲ್ಲ ಅವಳಿಗೆ. ಅದಕ್ಕೋಸ್ಕರವಾಗಿ ಅವಳಿಗೆ 3 ಮಕ್ಕಳಾಯಿತು, ಸಾಕಾಗೋಯ್ತು ಅವಳಿಗೆ. ಇನ್ನೆಷ್ಟು ಈ ತಾಪದಲ್ಲಿ ಇರೋದು ಅಂತೇಳಿ ಮನೆಗೆ ಹೋಗ್ಬಿಡೋಣ ಅಂತ ವಿಚಾರವನ್ನು ಮಾಡಿದ್ದು. ಸುಮ್ಮನೆ ಹೋದ್ರೆ ಸೂರ್ಯ ಬಿಡೋದಿಲ್ಲ, ಮತ್ತೆ ಹುಡ್ಕೊಂಡು ಬಂದು ನನಗೆ ಕರ್ಕೊಂಡು ಇಲ್ಲೇ ಇಟ್ಕೊಳ್ತಾನೆ ಅಂತ ಹೇಳಿ ವಿಚಾರವನ್ನು ಮಾಡಿ, ನೋಡಿ ಎಂಥ ಸಾಮರ್ಥ್ಯ. ತನ್ನದೇ ರೂಪವನ್ನು, ಸೇಮ್ ಅದೇ ಥರ ಇರುವಂಥ ಒಂದು ರೂಪ, ಆ ರೂಪವನ್ನು ಮಾಡಿ ಛಾಯಾ ಅಂತೇಳಿ ಅವರಿಗೆ ನೋಡೋದಕ್ಕೆ ಸೇಮ್ ಸಂಜ್ಞಾತರನೇ ಇದ್ದಾಳೆ ಅವಳು. ಆ ರೀತಿಯಾದಂತಹ ರೂಪವನ್ನು ಮಾಡಿ ಅವಳನ್ನು ಎಲ್ಲ ವಾಯ್ಸು ಸಂಪೂರ್ಣವಾಗಿ ಸೇಮೆ, ಸ್ವಲ್ಪ ವ್ಯತ್ಯಾಸ ಇದೆ ಅನ್ಸೋದೇ ಇಲ್ಲ, ಆ ರೀತಿಯಾಗಿ ಮಾಡಿ ಅವಳನ್ನ ಇಟ್ಬಿಟ್ಟ. ನಂತರದಲ್ಲಿ ಸರಿ ಆಯ್ತು, ಇಟ್ಟ ಮೇಲೆ ಅವಳಿಗೆ ಹೇಳ್ತಾಳೆ, ನೀನು ಯಾವತ್ತಿಗೂ ಕೂಡ ನೀನು ಒಪ್ಕೋಬಾರ್ದು, ನೀನು ಛಾಯಾ ಅಂತೇಳಿ ಒಪ್ಕೋಬಾರ್ದು, ನೀನು ಸಂಜ್ಞಾಳಾಗೇನೆ ಇರಬೇಕು ಅಂತೇಳಿ ಹೇಳ್ತಾನೆ. ಆಯ್ತು ಸರಿ, ಅವಶ್ಯವಾಗಿ ಇರ್ತೇನೆ ಅಂತ ಅವಳು ಕೂಡ ಒಪ್ಕೊಂತಾಳೆ. ಆದರೆ ಒಂದು ಷರತ್ತನಾಗ್ತಾಳೆ ಅವಳು. ಏನು ಷರತ್ತು ಅಂತಂದ್ರೆ, ಯಾವತ್ತಿನ ದಿನ ಈ ಯಾವ ಸೂರ್ಯ ನನ್ನ ಜುಟ್ಟನ್ನ ಜಡೆಯನ್ನ ಇಟ್ಕೊಂಡು ಪ್ರಶ್ನೆಯನ್ನು ಮಾಡ್ತಾನೋ ಅವತ್ತಿನ ದಿನ ನಾನು ಎಲ್ಲ ವಿಷಯಗಳನ್ನು ಹೇಳ್ತೀನಿ, ಅಲ್ಲಿವರೆಗೂ ಕೂಡ ಏನೂ ಕೂಡ ಹೇಳೋದಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಒಪ್ಕೊಂಡಿದ್ದಾರೆ, ಷರತ್ತಾಗಿದೆ. ಇತ್ತ ಕಡೆಯಲ್ಲಿ ಛಾಯಾ ಬಂದು ಸಂಜ್ಞಾ ಜಾಗದಲ್ಲಿ ಇದ್ದಾಳೆ. ಇತ್ತ ಕಡೆ ಇವಳು ಹೊರಟೋದು. ಪಿತು ಸಮೀಪಗ ಸಾಕು ಪಿತ್ರ ನಿರ್ಬತ್ಸಿತ ತದಾ. ತನ್ನ ತಂದೆಯ ಹತ್ರ ತ್ರಷ್ಟುವಿನ ಹತ್ರ ಹೋಗಿದ್ದಾಳೆ. ಹೋಗಿ ಎಲ್ಲ ವಿಷಯಗಳನ್ನು ಕೂಡ ಹೇಳ್ಕೊಂಡು ಹೋಗಿ, ನನಗೆ ಬಹಳ ಕಷ್ಟ ಆಗ್ತದೆ, ಅವನ ತಾಪವನ್ನು ತಡೆಯೋದಕ್ಕಾಗ್ತಾ ಇಲ್ಲ, ಆದ್ರಿಂದಾಗಿ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ. ಈಗಿನ ಕಾಲದಲ್ಲಿ ಅದು ಹೌದಾ, ಇಷ್ಟು ಕಷ್ಟ ಆಗ್ತಾ ಇದೆ ನಿನಗೆ, ಬಾ ಇಲ್ಲೇ ಇದ್ಬಿಡು, ನನಗೇನು 4 ಜನ ಊಟಕ್ಕಾಗಲ್ಲ, ಇನ್ನೊಬ್ಳು ಹಾಕ್ತೀನಿ, ಒಬ್ಳಿಗೆ ಊಟಕ್ಕೆ ಹಾಕ್ತೀನಿ, ಇಲ್ಲೇ ಇದ್ಬಿಡು ಅಂತ ಹೇಳಿ ಆರಾಮಾಗಿ ಏನು ಲೌಕಿಕವಾದಂಥ ಡೈವರ್ಸ್ ಎಲ್ಲವನ್ನು ಕೂಡ ಕೊಡಿಸಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ಫಸ್ಟ್ರು ತಾನು ಉಪದೇಶವನ್ನು ಮಾಡ್ತಾ ಇದ್ದಾನೆ, ಸರ್ವಥಾ ಬಿಡಬಾರ್ದು ಆ ರೀತಿಯಾಗಿ. ಎಂತಹ ಸಂದರ್ಭ ಬಂದರೂ ಕೂಡ ಗಂಡನನ್ನು ಬಿಟ್ಟು ಇರಬಾರ್ದು, ಈ ರೀತಿಯಾಗಿ ಸರ್ವಥಾ ಮಾಡುವುದು ಸರಿಯಲ್ಲ. ಬರ್ತು ಸಮೀಪವಂ ಗಚ್ಚೇತಿ ನಿಯುಕ್ತಾಗ ಪುನಃ ಪುನಃ. ಹೊರಡು, ನೀನು ನಿನ್ನ ಗಂಡನ ಜೊತೆನೇ ಇರಬೇಕು, ಅವನ ಜೊತೆ ಇದ್ರೇನೆ ನೀನು ಧರ್ಮಸ್ಥಳಾಗಿರ್ತೀಯಾ, ಇಲ್ಲದೆ ಇದ್ರೆ ಸರ್ವಥಾ ಆಗುವುದಿಲ್ಲ ಅಂತೇಳಿ ಉಪದೇಶವನ್ನು ಮಾಡಿ ಕಳಿಸ್ತಾನೆ ಅವನು. ನೋಡಿ, ಆದ್ರಿಂದಾಗಿ ನಾವು ಇಲ್ಲಿ ತಿಳಿಯುವಂಥ ಸಂದೇಶ ಏನು ಅಂತಂದ್ರೆ, ಇಂಥ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಏನು ಬೈದ್ರ ನಿಂಗೆ ಅಂತ ಅಷ್ಟಳ ಅವಳು, ಹೌದು ಸರಿ ಬಾ ಇಲ್ಲೇ ಇದ್ಬಿಡು ಅಂತೇಳಿ ಒಂದು ಬೈದ್ರು ಹೊಡೆದ್ರು. ಸಣ್ಣ ಸಣ್ಣ ವಿಷಯಗಳಿರ್ಬೋದು, ಏನೋ ಒಂದು ವಿಷಯಗಳಿಗೋಸ್ಕರವಾಗಿ ಆ ಮನೆಯನ್ನ ಬಿಟ್ಟು ಬರಬಹುದಂತಹ ಏನು ದುಷ್ಟ ಕೃತ್ಯಗಳು ನಡೆಯುತ್ತದೆ. ಅವರಿಗೆ ಸಣ್ಣವರು ಇರ್ತಾರೆ, ಮನಸ್ಸು ಚಂಚಲವಾಗಿರ್ತದೆ, ಆದರೆ ಹಿರಿಯರು ಅದನ್ನ ತಡೆದು ಉಪದೇಶವನ್ನು ಮಾಡಬೇಕು. ಅದನ್ನ ಮಾಡದೇನೆ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ರು ಅಂತಂದ್ರೆ ಅವರು ಅದರಿಂದಾಗಿ ಇನ್ನೂ ಅದರಿಂದ ಸಮಸ್ಯೆಗಳಾಗ್ತದೆ. ಅದರಿಂದಾಗಿ ಅನುಕೂಲವಾಗುವಂತೆ ಮಾಡುವ, ಅವರಿಗೇನು ಯಾವುದು ಅನುಕೂಲವಾದದ್ದು, ಸ್ತ್ರೀ ತನ್ನ ಗಂಡನ ಜೊತೆ ಇರಬೇಕು, ಅದಕ್ಕೋಸ್ಕರ ಅಲ್ಲಿ ಹೋಗುವಂಥ ಉಪದೇಶವನ್ನು ಮಾಡಬೇಕು ಎನ್ನುವಂಥ ಸಂದೇಶವನ್ನ ಫಸ್ಟ್ ತಾನು ಕೊಟ್ಟ. ಆದರೆ ಇವಳಿಗೆ ಆ ಕಷ್ಟವನ್ನು ತಡೆಯುವುದಕ್ಕೆ ಆಗ್ತಾ ಇಲ್ಲ. ಸರಿ ಅಂತ ಒಪ್ಪಿಕೊಂಡು ಅಲ್ಲಿಂದ ಹೊರಟಳು. ಹೋದರೆ ಮನೆಗೆ ಹೋಗಲಿಲ್ಲ. ಅವಳಿಗೆ ದುಃಖ ಆಗ್ತಾ ಇದೆ, ಹೆಂಗೆ ಮತ್ತೆ ಹೋದ್ರೆ ಅದೇ ತಾಪದಲ್ಲಿ ಇರಬೇಕು ಅಂತ ಹೇಳಿ ಕುರುನತ ಉತ್ತರಾಂಗತ್ವ ದೃಢಾನ್ನೇವ ಚಟಾರಹ. ಹೀಗೇನೆ ಸರಿ ಬೇಡ ಇಲ್ಲಿರೋದು, ಮತ್ತೆ ಗಂಡನ ಮನೆಗೆ ಹೋದೇ ಸಮಸ್ಯೆ, ತಂದೆಯಾದ್ರೂ ಕೂಡ ತನ್ನ ಮನೆಯಲ್ಲಿ ಇಟ್ಕೊಂತ ಇಲ್ಲ ಅಂತ ಹೇಳಿ ಏನ್ ಮಾಡೋದು ಅಂತ ಹೇಳಿ ಉತ್ತರ ಕುರು ದೇಶಕ್ಕೆ ಹೋಗಿದ್ದಾಳೆ. ಹೋಗಿ ಅಲ್ಲಿ ಇದೇ ರೂಪದಲ್ಲಿ ನಾನು ಇದ್ದೆ ಅಂತಂದ್ರೆ ಹುಡುಕ್ಬಿಡ್ತಾನೆ ಸೂರ್ಯ. ಅದಕ್ಕೋಸ್ಕರವಾಗಿ ನಾನು ಅಶ್ವವಾಗಿರೋಣ, ಕುದುರೆಯಾಗಿರೋಣ ಅಂತ ಹೇಳಿ ವಿಚಾರವನ್ನು ಮಾಡಿದ್ದಾಳೆ. ಸ್ತ್ರೀ ಕುದುರೆಯಾಗಿ ನಾನು ಹುಲ್ಲನ್ನ ತಿನ್ನದ ಜೀವನವನ್ನು ಮಾಡಿದ್ದಾಳೆ. ಗುಣಾನ್ನೇವ ಚಟಾರಹ, ಹುಲ್ಲನ್ನ ತಿಂದ ತಾನು ಜೀವನವನ್ನು ಮಾಡಿದ್ದಾಳೆ. ಹೀಗೇನೆ ನಡೀತಾ ಇದೆ. ಇತ್ತ ಕಡೆಯಲ್ಲಿ ಛಾಯಾ ತಾನು ಬಂದಿದ್ದಾಳೆ, ಛಾಯಾ ಆಗಿದ್ದಾಳೆ. ಸೂರ್ಯ ಮತ್ತು ಛಾಯಾಳಲ್ಲಿ ಸೂರ್ಯನಿಗೇನವನು ಸರ್ವತಶ್ಚಕ್ಷುಷಃ, ಅವನಿಗೇನು ಗೊತ್ತಿರಲಿಲ್ಲ ಅಲ್ಲ ಭಗವಂತನ ಇಚ್ಛೆ ಈ ರೀತಿಯಾಗಿದೆ ಅಂತ ಹೇಳಿ
ಅವನು ಕೂಡ ಒಪ್ಕೊಂಡಿದ್ದಾನೆ. ಇತ್ತ ಕಡೆಯಲ್ಲಿ ಆ ಛಾಯಾ ಇದ್ದಾಳೆ, ಅವರಲ್ಲಿಯೂ ಕೂಡ ಅನೇಕ ರೀತಿಯಾದಂತಹ ಆ ಸಂತಾನವೂ ಕೂಡ ಪಡೆದಿದ್ದಾರೆ. ಶನೈಶ್ಚರ ಮತ್ತು ಸಾವರ್ಣಿ ಮನು ಏನು ಈ ಮುಂದಿನ ಮನ್ವಂತರಕ್ಕೆ ಅಧಿಪತಿಯಾಗಿದ್ದಾನೋ ಸೂರ್ಯ, ಆಗ್ಲೇ ಕೇಳಿದ್ವಿ ನಾವು, ಸೂರ್ಯನ ಮಗ ಸಾವರ್ಣಿ ಅಂತ ಹೇಳಿ 8ನೇ ಮನ್ವಂತರ, ಈ ಮನ್ವಂತರ ಆದ ಮೇಲೆ ಬರುವಂತ ಮನ್ವಂತರ. ಆ ಸಾವರ್ಣ ಮನು ಅಂತ ಕೇಳಿದ್ವಲ್ಲ, ಅವನೇ ಇವನು. ಯಾರು? ಸೂರ್ಯ ಮತ್ತು ಛಾಯಾಳಲ್ಲಿ ಹುಟ್ಟಿದಂಥವನು ಈ ಸಾವರ್ಣಿ ಮನು. 2ನೇ ಅವನು ಶನೈಶ್ಚರ. ಏನು ಶನೈಶ್ಚರದ ಬಗ್ಗೆ ಇಷ್ಟೆಲ್ಲ ನಾವು ಆಗ್ಲೇ ಕೇಳಿದ್ವಲ್ಲ, ಆ ಶನೈಶ್ಚರ ಗ್ರಹಕ್ಕೆ ಅಧಿಪತಿಯಾಗಿದ್ದ ಗ್ರಹಗಳಾಗಿದ್ದಾನೋ ಆ ಶನೈಶ್ಚರನ ಉತ್ಪತ್ತಿ ಆಗಿದೆ. ಹೀಗೆ ಸಾವರ್ಣಿ ಮನು ಮತ್ತು ಶನೈಶ್ಚರ ಹುಟ್ಟಿದ್ದಾರೆ. ಅನೇಕ ದಿನಗಳು ನಡೆದಿದೆ. ಆ ಶನೈಶ್ಚರ ಹೆಸರಿಗೆ ತಕ್ಕಂತೆ ಶನೈಹಿ ಚರತೀತಿ ಶನೈಶ್ಚರ, ಹೆಸರಿಗೆ ತಕ್ಕಂತೆ ಬಹಳ ಮಂದಗಾಮಿ, ಬಹಳ ಸ್ಲೋ ಇದ್ದ. ಹೀಗೇನೆ ಅವನ ಲಕ್ಷಣ ಇತ್ತು. ಈ ಕ್ರಮದಲ್ಲಿ ನಡೀತಾ ಇದೆ. ಹೀಗೆ ಸ್ವಲ್ಪ ದಿನಗಳಾದ ನಂತರದಲ್ಲಿ ಮೊದಲಿಗೆ ಅವಳು ಒಂದು ಷರತ್ತನ್ನು ಹಾಕಿದ್ಲು ಸಂಜ್ಞಾ, ನೀನು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮಕ್ಕಳಂತೆ ನೋಡ್ಕೋಬೇಕು, ನಿನಗೆ ಹುಟ್ಟುವಂತ ಮಕ್ಕಳು ಹುಟ್ಟಿದ ಮೇಲೂ ಕೂಡ ನಿನ್ನ ಮಕ್ಕಳಂತೇನೆ ನೋಡ್ಕೋಬೇಕು, ಅವಳಿಗೆ ಎಂದಿಗೂ ಕೂಡ ಅವರಲ್ಲಿ ಭೇದವನ್ನ ಮಾಡಬಾರದು ಅಂತ ಹೇಳಿದ್ಲು. ಆದ್ರೆ ಇವಳು ಅದನ್ನ ಸಾಮಾನ್ಯವಾಗಿ ಸ್ವಂತ ಮಕ್ಕಳು ಹುಟ್ಟಿದ ಮೇಲೆ ಅವರ ಮೇಲೆ ಕಮ್ಮಿ ಆಯಿತು ಪ್ರೀತಿ. ಯಮನಿಗಾಗಲಿ ಮತ್ತು ವೈವಸ್ವತ ಮನುವಿಗಾಗಿ ಅಷ್ಟು ರೀತಿಯಾದಂತಹ ಪ್ರೀತಿಯಾದಿಗಳನ್ನು ಮಾಡ್ತಾ ಇರಲಿಲ್ಲ. ಈ ಸಾವರ್ಣಿ ಮನುವಿಗೆ ಶನೈಶ್ಚರನಿಗೆ ಬಹಳ ಪ್ರೀತಿಯನ್ನು ಮಾಡ್ತಾ ಇದ್ರು. ಇದು ಬಹಳ ದುಃಖ ಪ್ರಾರಂಭವಾಯಿತು. ವೈವಸ್ವತ ಮನು ಹೋಗಿ ಬಿಡು, ಏನೋ ಒಂದು ನಡೀತಾ ಇದೆ ಅಂತ ಸುಮ್ಮನಾಗ್ಬಿಟ್ಟು. ಇತ್ತ ಕಡೆಯಲ್ಲಿ ಯಮನಾಗೂ ಕೂಡ ದುಃಖ ಆಯಿತು. ಆದರೆ ಅವಳೇನು ಬಹಳ ಇದು ಮಾಡಕ್ಕೆ ಹೋಗಿದ್ದು ಸುಮ್ಮನಾಗ್ಬಿಟ್ಟು. ಆದರೆ ಯಮನಿಗೆ ತಡಿಲಿಲ್ಲ. ಬಹಳ ದಿನ ನೋಡಿದ್ದಾನೆ ಯಮ. ಆದರೆ ಇವನು ಮಾಡಿದಂತಹ ಇವಳು ಬಹಳ ಭೇದವನ್ನು ಮಾಡ್ತಾ ಇದ್ದಾಳೆ ಅಂದರೆ ಪ್ರಶ್ನೆಯನ್ನು ಮಾಡಿದ್ದಾಳೆ. ಅನೇಕ ರೀತಿಯಾಗಿ ಬೈದಿದ್ದಾರೆ. ಬೈದಾದ್ಮೇಲೆ ಕೊನೆಯಲ್ಲಿ ತಾನು ಕಾಲಿನಿಂದಾಗಿಯೇ ಒದ್ದು ಬಿಟ್ಟ. ನೀನು ಯಾರ್ದೇನು ನನ್ನ ತಾಯಿಯಾಗಿದ್ರೆ ಈಕೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಯಮ ತಾನು ತನ್ನ ಕಾಲಿನಿಂದ ಒದ್ದಾಗ, ನನಗೆ ಕಾಲಿಂದ ಒದಿತೀಯ, ನಿನ್ನ ಕಾಲಿಗೆ ಹುಳ ಆಗ್ಲಿ ಅಂತೇಳಿ ಅವಳು ಕೂಡ ಶಾಪವನ್ನು ಕೊಟ್ಟಿದ್ದಾಳೆ. ಮೂಲ ಆಗ್ಲಿ, ಕಾಲೇ ಬಿದ್ದೋಗ್ಲಿ, ಈ ರೀತಿಯಾಗೆಲ್ಲ ಚರಣ ಪತತಾಮೇಶ ತವೇತಿ ವೃಷದುಃಖಿತಾಹ, ನಿನಗೆ ಕಾಲು ಬಿದ್ದೋಗ್ಲಿ ಅಂತ ಹೇಳುವ ಶಕ್ತಿಯಿಂದ ಅವಳು ಕೂಡ ಛಾಯಾ ಶಾಪವನ್ನು ಕೊಟ್ಟಿದ್ದಾಳೆ. ಹೀಗೆ ಆದ ನಂತರದಲ್ಲಿ ಸೂರ್ಯ ಬಂದಿದ್ದಾನೆ. ಎಲ್ಲ ವಿಷಯವೂ ಕೂಡ ತಿಳಿದಿದೆ. ಇವಳು ನನ್ನ ತಾಯಿ ಅಲ್ಲ, ಇವಳು ನಮಗೆ ಬಹಳ ಭೇದವನ್ನು ಮಾಡ್ತಾ ಇದ್ದಾಳೆ. ಆ ಸಾವರ್ಣಿ ಮನುವಿಗೆ ಶನೈಶ್ಚರನಿಗೆ ಬಹಳ ಪ್ರೀತಿಯನ್ನು ಮಾಡ್ತಾಳೆ, ನಮಗೆ ವಿರುದ್ಧವಾಗಿ ಯಾವ ರೀತಿಯಾದ ಪ್ರೀತಿಯಾದಿಗಳನ್ನು ಮಾಡುವುದಿಲ್ಲ ಅಂತ ಹೇಳಿದಾಗ, ಆಗ ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬ ಕುಜರನೀ ಭವೇತ್. ಇನ್ನೇನು ಹೇಳ್ತೇನೆ ನೀನು? ಎಂಥ ಮಕ್ಕಳಿಗೆ, ತನ್ನ ಮಕ್ಕಳಿಗಿರ್ಬೋದು, ಬೇರೆ ಮಕ್ಕಳಿಗಿರ್ಬೋದು, ತಾಯಿ ಯಾವತ್ತಿಗೂ ಕೂಡ ತಾಯಿನೇ. ಅವಳು ಈ ರೀತಿಯಾದಂತಹ ಮೋಸಾದಿಗಳನ್ನು ಮಾಡುವುದಿಲ್ಲ. ಕೆಟ್ಟ ಮಕ್ಕಳು ಹುಟ್ಟುವುದು, ಕೆಟ್ಟ ತಾಯಿ ಯಾವತ್ತಿಗೂ ಕೂಡ ಹುಟ್ಟೋದಿಲ್ಲ ಅಂತೇಳಿ. ಅಪತ್ಯಂ ದುರಪತ್ಯಂ ಸ್ಯಾತ್, ಮಕ್ಕಳು ಒಳ್ಳೆಯವರು ಹುಟ್ಟಬಹುದು, ಕೆಟ್ಟವರು ಹುಟ್ಟಬಹುದು. ಆದ್ರೆ ನಾಂಬ ಕುಜನನಿ ಭವೇ, ಜನನಿ ತಾಯಿ ಹೊತ್ತಿಗೂ ಕೂಡ ಕುಜನನಿ, ಕೆಟ್ಟ ತಾಯಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಅಂತ ಹೇಳಿದಾಗ, ಇಲ್ಲ ಈ ರೀತಿಯಾಗಿ ನಡೀತಾ ಇದೆ ಈ ಪರಿಸ್ಥಿತಿ ಅಂತೆಲ್ಲ ಕೇಳಿದಾಗ, ಆಯ್ತು ಸರ್, ಮೊದಲಿಗೆ ನಿನ್ನಿಗೆ ಬಂದಂತಹ ಕಷ್ಟ ನನಗೆ ಈ ರೀತಿಯ ಶಾಪ ಕೊಟ್ಟಿದ್ದಾಳೆ ಅಂತ ಹೇಳಿದಾಗ, ಸರಿ ಆಗ್ಲಿ, ಶಾಪವೂ ಕೂಡ ನಡಿಬೇಕಾಗಿದೆ, ಅದನ್ನು ನಾವು ಕೂಡ ಪರಿಹಾರ ಮಾಡ್ತೀನಿ ಅಂತ ಹೇಳಿ, ಕೃಮಯೋ ಮಾಂಸಮಾದಾಯ ಯಾಸ್ಯಂತಿ ಧರಣೀತಲಂ, ಕ್ರಿಮಿಗಳಾಗ್ತವೆ, ಅಲ್ಲಿ ಹುಳ ಆಗ್ತದೆ. ಆದರೆ ಹುಳ ಆಗಿ ಅದು ಮತ್ತೆ ಭೂಮಿಯನ್ನು ಸೇರ್ಕೊಂಡ್ಬಿಡುತ್ತದೆ. ಅದೇ ಕ್ರಿಮಿಗಳಾಗಿ, ಏನು ಕ್ರಿಮಿಕೀಟಗಳು ಅಂತ ನಾವು ನೋಡ್ತೀವಿ, ಕ್ರಿಮಿಗಳಾಗಿ ಹೋಗ್ತವೆ, ಅದು ಮತ್ತೆ ನಿನಗೆ ಕಾಲು ಬರುತ್ತದೆ. ಶಾಪಸ್ಯ ಪರಿಹಾರೇಣ ಕೊಂಚತ್ತಾಗೋ ಭವಿಷ್ಯತಿ, ನಿನ್ನನ್ನು ಮತ್ತೆ ನಾನು ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ದಾರೆ. ಸೂರ್ಯ ಅದೇ ರೀತಿಯಾಗಿ ಹುಳಗಳಾಗಿ ಕಾಲು ಬಿದ್ದು ಮತ್ತೆ ಕಾಲು ಬಂದಿದೆ ಅವನಿಗೆ. ಹೀಗೆ ಅವನಿಗೆ ಕಾಲು ಬಂತು. ಇತ್ತ ಕಡೆಯಲ್ಲಿ ತಾನು ಬಂದಿದ್ದಾನೆ. ಮೊದಲಿಗೆ ಸಾಮಾನ್ಯವಾಗಿ ಮಾತನಾಡಿ ನಂತರ ಜಡೆಯನ್ನು ಹಿಡಿದು ಪ್ರಶ್ನೆಯನ್ನು ಮಾಡಿದಾಗ ಅವಳೆಲ್ಲವನ್ನು ಕೂಡ ಹೇಳಿದ್ದಾಳೆ. ನಾನು ಛಾಯಾ, ಸಂಜ್ಞಾ, ಅವಳಿಂದಾಗಿ ಹುಟ್ಟಿದವಳು ನಾನು, ಅವಳು ನನ್ನನ್ನು ಇದೇ ರೂಪದಲ್ಲಿ ಹುಟ್ಟಿಸಿದ್ದಾಳೆ, ಅವಳು ಇಲ್ಲ ಈಗ ಅಂತ ಹೇಳಿ ಹೋದ್ಲು. ಅನಂತರದಲ್ಲಿ ಅವನು ಅವರ ಮಾವನ ಮನೆ, ಫಸ್ಟುವಿನ ಮನೆಗೆ ಹೋಗಿದ್ದಾಳೆ. ಫಸ್ಟುವಿನ ಮನೆಗೆ ಹೋದ್ಮೇಲೆ ಅಲ್ಲಿ ಅವರಲ್ಲಿ ಎಲ್ಲ ರೀತಿಯಾದಂಥ ವಿಷಯಗಳನ್ನು ಹೇಳಿದಾಗ, ಆಗ ಅವಳು ಇಲ್ಲಿ ಬಂದಿಲ್ಲ, ನಾನು ಕೂಡ ಬೈದು ಉಪದೇಶವನ್ನು ಮಾಡಿ ಕಳಿಸಿದ್ದೇನೆ ಅಂತ ಹೇಳ್ತಾರೆ. ಆಗ ಫಸ್ಟ್ ಹೇಳ್ತಾನೆ, ಅವಳು ಬಿಟ್ಟಂತಹ ಕಾರಣ ನಿನ್ನಲ್ಲಿ ತಾಪ ಜಾಸ್ತಿ ಇದ್ದದರಿಂದಾಗಿ ನಿನ್ನನ್ನ ಬಿಟ್ಟಿದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಒಂದು ಉಪಾಯವನ್ನು ಹೇಳ್ತೀನಿ, ನೀನು ಒಪ್ಕೊಳ್ಳೋದಾದ್ರೆ ಏನು ಅಂತ ಹೇಳಿದಾಗ, ನಿನ್ನನ್ನ ಬಹಳ ತಾಪ ಇದೆಯಲ್ಲ, ತಾಪವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಆ ತಾಪವನ್ನ ತಾನು ಸಾಣೆ ಹಿಡಿದು ಒಂದು ರೂಪ ಅಂತ ಒಂದು ಬಹಳ ವಿಸ್ತಾರವಾಗಿ, ಈಗ ಒಂದು ರೌಂಡ್ ರೂಪದಲ್ಲಿ ಏನೋ ನಾವು ಕೇಳ್ತೀವೋ ಆ ರೀತಿಯಾಗಿ
ಸಾಣೆ ಹಿಡಿದು ಎಲ್ಲವನ್ನು ಕೂಡ ಕಮ್ಮಿ ಮಾಡ್ತಾ ಹೋದ. ಆಗ ಕಿಡಿಗಳು ವಿಸ್ತಾರವಾಗಿ ಆದಾಗೇನೆ ದ್ವಾದಶ ಆದಿತ್ಯರು 12 ಜನ ಆದಿತ್ಯರು ಹುಟ್ಟಿದರು ಎಂಬುದಾಗಿ ಹೇಳ್ತಾರೆ. ಅದನ್ನೇ ಮುಖರಾಗದ್ದು ಯತ್ಪೂರ್ವಂ ಮಾರ್ಕಂಡಸ್ಯ ಮುಖಚ್ಯುತಂ ಆದಿತ್ಯ ದ್ವಾದಶೈವೇಹ ಸಂಭೂತ ಮುಖ ಸಂಭವಾಹ ಧಾತ ಅರ್ಯಮ ಮಿತ್ರ ವರುಣ ಭಗ ಇಂದ್ರ ವಿವಸ್ವಾನ್ ಪೂಷ ಪರ್ಜನ್ಯ ಅಂತೇಳಿ ಮತ್ತು ಅಷ್ಟಾದ ವಿಷ್ಣು ಜಗನ್ಯ ಈ ರೀತಿಯ ಒಟ್ಟು 12 ಜನ, ಅದರಲ್ಲಿ ಒಬ್ಬ ಸ್ವಯಂ ಭಗವಂತನೇ ಆ ಅವತಾರವನ್ನು ಮಾಡಿದ್ದಾನೆ. ವಿಷ್ಣು ವಸ್ತುತ ವಿಷ್ಣು ಭಗವಂತ ವಿಷ್ಣುವೇನೆ ತಾನು ಅವತಾರವನ್ನು ಮಾಡಿದ್ದಾನೆ. ಅನಂತ ಗುಣಗಳ ಪರಿಪೂರ್ಣನಾದ ಸರ್ವೋತ್ತಮನಾದಂತಹ ವಿಷ್ಣು ಎಂಬ ಹೆಸರಿನಿಂದಲೇನೆ ದ್ವಾದಶಾದಿತ್ಯರು 12 ಜನ ಆದಿತ್ಯರಲ್ಲಿ ಒಬ್ಬ ಇವನು ಅವತಾರವನ್ನು ಮಾಡಿದ. ಏನು ಅವನು ಫಸ್ಟು ವಿಶ್ವಕರ್ಮ, ಅವನು ಸಾಣೆ ಹಿಡಿದಂತಹ ಸಂದರ್ಭದಲ್ಲಿ ಕಿಡಿಗಳು ಏನು ಆರ್ಕ ಉಳಿದ ಬೇಗ ಈಗ ಒಂದು ಬಾಕ್ಸ್ ಇರುತ್ತದೆ, ಅದನ್ನ ರೌಂಡಾಗಿ ಕಟ್ ಮಾಡಬೇಕಾಗಿರುತ್ತದೆ. ಅಲ್ಲಿ ಉಳಿದದ್ದ ಎಲ್ಲವನ್ನು ಕೂಡ ತೆಗಿತೀವಲ್ಲ, ಹಾಗೇನೆ ಆ ಉಳಿದದ್ದನ್ನೇ ಇವರೇ ದ್ವಾದಶ ಆದಿತ್ಯರು ಅಂತ ಅದು. ಅದರಲ್ಲಿ ಒಬ್ಬ ಸ್ವಯಂ ಭಗವಂತ ವಿಷ್ಣು ಎಂಬ ಹೆಸರಿನಿಂದಾಗಿ ಆದಿತ್ಯರಲ್ಲಿ ಇದ್ದಾನೆ. ಹೀಗೆ 12 ಜನ ಅವರು ದ್ವಾದಶ ಆದಿತ್ಯರನ್ನು ಮಾಡಿ ಇವನು ಒಳ್ಳೆ ಲಕ್ಷಣಯುಕ್ತರಾಗುವಂತೆ ಮಾಡಿ ಯಾವ ರೀತಿ ತಾಪ ಇಲ್ಲದೆ ಇರುವಂತೆ ಮಾಡಿದವನು. ಆ ರೀತಿಯ ತಾಪವನ್ನೆಲ್ಲವನ್ನು 12 ಭಾಗಗಳನ್ನು ಮಾಡಿ ನಿಮಗೆ ತಾಪರಹಿತವಾಗಿ ಎಷ್ಟಿರಬೇಕೋ ಅಷ್ಟು ಸರಿಯಾಗಿ ಮಾಡಿ ನನ್ನ ಒಳ್ಳೆಯ ಸ್ವರೂಪ ಸುಲಕ್ಷಣಯುಕ್ತನಾಗುವಂತೆ ಮಾಡಿದಲ್ಲಿ ಬಹಳ ಸಂತೋಷ ಆಯಿತು. ವರ್ಷಂ ಲೇಬೇತೋ ದೇವೋ ದುಷ್ಪಾದಿತ್ಯಂತ ದೇಹದ ಅಂದೇ ಪುಷ್ಪ ಅಲಂಕಾರಿ ಭಾಸ್ವತ ಮುಕುಡೇನ ಚ. ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಯಿತು. ಉಳಿದಂತಹ ಏನು 12 ಜನ ಅವರು ಕೂಡ ಒಳ್ಳೆಯ ಲಕ್ಷಣಯುಕ್ತರಾಗಿದ್ದರು. ಅವರೆಲ್ಲ ಗಂಧಾದಿಗಳಿಂದ ಪುಷ್ಪಾದಿಗಳಿಂದ ಅಲಂಕೃತರಾಗಿ ಬಹಳ ಸಂತೋಷದಿಂದ ಇದ್ರು. ಹೀಗೆ ನಂತರದಲ್ಲಿ ಅವರು ಕೂಡ ಮತ್ತೆ ಎಲ್ಲಿ ನನ್ನ ಮಗಳು ನಿಮ್ಮ ಮಗಳು ಎಲ್ಲೋಗಿದ್ದಾಳೆ ಅಂತ ಕೇಳಿದಾಗ ಅವಳು ಉತ್ತರ ಕುರುದೇಶದಲ್ಲಿ ತಾನು ಅಶ್ವವಾಗಿ ಕುದುರೆಯಾಗಿ ಹೆಣ್ಣು ಕುದುರೆಯಾಗಿ ಇದ್ದಾಳೆ ಅಂತ ಹೇಳಿದಾಗ ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಅದಷ್ಟು ತಮ್ಮ ದಿವ್ಯ ದೃಷ್ಟಿಯಿಂದಾಗಿ ನೋಡಿದ್ರು. ಅದನ್ನು ತಿಳ್ಕೊಂಡು ಹೇಳಿದಾಗ ಸರಿ ಅಂತ ಇವರು ಕೂಡ ಸೂರ್ಯ ತಾನಲ್ಲಿಗೆ ಹೋಗಿದ್ದಾನೆ. ಹೋಗಿ ಅಲ್ಲಿ ಅವನಿಗೆ ಅಲ್ಲಿರುವಂತಹ ಕುದುರೆ ಅವಳಿಗೆ ಬಾ ಅಂತ ಹೇಳಿ ಕರೆದ್ರೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ತಾನು ಏನು ವಿಚಾರ ಮಾಡಿದರೆ ತಾನೂ ಕೂಡ ಮತ್ತೊಂದು ಕುದುರೆ ರೂಪವನ್ನ ಸ್ವೀಕಾರವನ್ನು ಮಾಡಿದ್ದಾರೆ. ಗಂಡು ಕುದುರೆಯ ರೂಪವನ್ನು ತಾಳಿ ತಾನು ಒಳ್ಳೆಯ ಅದರ ಜೊತೆ ಸಂಘವನ್ನು ಮಾಡುವುದಕ್ಕೆ ಹೋದ್ರೆ ಅವಳು ಒಪ್ಪೋದಿಲ್ಲ. ಪರಪುರುಷರ ಜೊತೆ ಸಂಘವನ್ನು ಮಾಡುವುದು ಸರಿಯಲ್ಲ ಅಂತ ಹೇಳಿ ಒಪ್ಪೋದಿಲ್ಲ. ಆದರೆ ಇವರು ಒಳ್ಳೆ ಸುಂದರವಾದ ರೂಪವನ್ನ ಅಶ್ವದ ಕುದುರೆಯ ರೂಪವನ್ನ ತಾಳಿ ಹೋಗಿರ್ತಾಳೆ. ಆದರೆ ಮೋಹಿತಳಾಗಿದ್ದಾಳೆ, ಅದೇ ಮನಸ್ಸಾದ್ರೂ ಒಪ್ತಾ ಇಲ್ಲ. ಆದರೂ ಕೂಡ ಸಂಘವನ್ನು ಮಾಡಿದ್ದಾರೆ. ಸಂಘವನ್ನು ಮಾಡಿದ ಮೇಲೆ ಆ ವೀರ್ಯವನ್ನು ನಾನು ಇಟ್ಕೋಬಾರದು ಅಂತ ಹೇಳಿ ಆ ವೀರ್ಯವನ್ನು ಒಪ್ಪನ ಬಾಯಿದ್ದು ಹೊರಗೆ ಹಾಕಿ ಯಾವ ಕುದುರೆಯ ಮೂಗಿನಲ್ಲೇ ಹಾಕುತ್ತಿದ್ದಾಳೆ ಆ ವೀರ್ಯವನ್ನು. ಆ ಮೂಗಿನಿಂದಾಗಿ ಹುಟ್ಟಿದ್ದೇ ಅಶ್ವಿ ದೇವತೆಗಳು. ಈಗೇನು ಅಶ್ವಿನಿ ದೇವತೆಗಳು ಅಂತ ನಾವು ಕರಿತೀವೋ ಆ ಅಶ್ವಿ ದೇವತೆಗಳು ಇಬ್ಬರು ಅವರು ಹುಟ್ಟಿದ್ದಾರೆ. ಅದನ್ನೇ ಹೇಳ್ತಾರೆ, ಆ ಸ್ವಸ್ವರೂಪೇಣ ಭಗವಾನ್ ಕಾಮುಖೆ ಸಮಭಾವಯತ ಮೈಥುನಾಯ ವಿತೇಷ್ಟಂತಿ ಪರಪುಂಸೋಪಶಂಕೆಯ. ನೋಡಿ, ಪರಪುರುಷರು ಎಂಬೊಂದು ಶಂಕೆಯಿಂದಾಗಿ ಅವರು ಒಪ್ಕೊಳ್ಳೋದಿಲ್ಲ. ತಾ ನಿರವಷ್ಟುಕ್ರಂ ನಾಸಿಕಾಯ ವಿವಸ್ವತಃ ದೇವೋ ತಸ್ಯಾಂ ಅಜಾಯೇತ ಅಶ್ವಿನೋ ವಿಷದಾಂಬರೌ. ಈ ರೀತಿಯಾಗಿ ನಾಸಿಕಾ ಮೂಗಿನಿಂದಾಗಿ ಅವರು ಹೊರಗೆ ಬಂದರು. ಆದ್ದರಿಂದಾಗಿ ಅವರಿಗೆ ನಾಸತ್ಯರು ಎಂಬುದಾಗಿ ಕೂಡ ಅವರಿಗೆ ಕರೀತಾರೆ. ವಿಶಿಷ್ಟವಾದ ಸೂರ್ಯನಿಂದಾಗಿ, ಸೂರ್ಯನ ನಾಸಿಕಾದಿಂದ ಬಂದಿದ್ದರೆ ವಿಶಿಷ್ಟವಾದಂಥ ಶಕ್ತಿಯುಕ್ತರಾಗಿದ್ದರು ಅವರಿಬ್ಬರು. ಆ ದೇವತೆಗಳಿಗೆ ನಾಸತ್ಯ ದಸ್ರರು ಅಂತೇಳಿ, ಅದಕ್ಕೆ ನಾಸತ್ಯರು ಅಂತ ಹೇಳಿ ರೂಢಿಯಲ್ಲಿ ಅವರನ್ನು ಕರೆಯುವಂಥ ಕ್ರಮ. ಹೀಗೇನೆ ಅವರು ಅಶ್ವಿ ದೇವತೆಗಳು ಅಂತ ಹೇಳಿ ಕರೀತಾರೆ. ಇವರ ಮತ್ತೊಂದು ವಿಶೇಷತೆ ಅಂದರೆ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಇವರು ಅಶ್ವಿ ದೇವತೆಗಳು. ಅಶ್ವಿ ದೇವತೆಗಳು ನಮ್ಮ ಮೂಗಿಗೆ ಅಭಿಮಾನಿ ದೇವತೆಗಳು. ನಾವು ಏನೇನೋ ವಾಸನೆಯನ್ನು ತಗೊಳ್ತಾ ಇರ್ತೀವಿ. ಆ ಅಶ್ವಿ ದೇವತೆಗಳ ಸ್ಮರಣೆಯನ್ನು ಮಾಡಿದರೆ ಭಗವಂತನ ಪಾದದಲ್ಲಿರುವಂತಹ ಗಂಧದ ಪುಷ್ಪದ ವಾಸನೆಯನ್ನೇ ತೆಗೆಳುವಂತಹ ಭಾಗ್ಯವನ್ನು ಕೊಡು. ಕೆಟ್ಟ ಏನೇನು ಮೋಹಕವಾದ ಪದಾರ್ಥಗಳನ್ನ ನೋಡ್ತೀವಿ, ಆ ವಾಸಗಳನ್ನು ತಗೊಳ್ತೀವಿ, ಅವುಗಳನ್ನು ತಗೊಳ್ಳದಂತೆ ರಕ್ಷಣೆಯನ್ನು ಮಾಡು. ಅದರಿಂದ ನಮ್ಗೆ ಯಾವ ಸಮಸ್ಯೆ ಆಗದಂತೆ ರಕ್ಷಣೆಯನ್ನು ಮಾಡು ಅಂತ ಹೇಳಿ ಅಶ್ವಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೇನೆ ಆ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅಶ್ವಿ ದೇವತೆಗಳು. ನೋಡಿ, ಇವರ ವಿಶೇಷತೆ ಏನು ಅಂತಂದ್ರೆ, ಇವರು ಹುಟ್ಟಿದ್ದು ಸೂರ್ಯನಿಂದಾಗಿ. ಸೂರ್ಯನಿಂದಾಗಿ ಇವರು ಹುಟ್ಟಿದ್ದು. ಇವರು ಲಯ ಹೊಂದುವುದೇನೋ ಯಾರಲ್ಲಿ ಅಂತಂದ್ರೆ ವರುಣನಲ್ಲಿ ಇವರು ಲಯವನ್ನು ಹೊಂದುತ್ತಾರೆ. ಇವರು ಅಂತಹ ಅಶ್ವಿ ದೇವತೆಗಳು ಅವರ ಅವತಾರವಾಗಿದೆ.
ನಂತರದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾಳೆ. ಅವರು ಕೂಡ ಸಂತೋಷರಾಗಿದ್ದಾರೆ. ನಂತರದಲ್ಲಿ ಈ ಸಾವರ್ಣಿ ಭವಿಷ್ಯತ್ ಈ ಮುಂದಿನ ಮನ್ವಂತರಕ್ಕೆ ಅವನ ಅಧಿಪತಿಯಾಗಿ ಯಾವ ಸಾವರ್ಣಿ ಇದ್ದಾನೆ. ನಮಸ್ತು ಕರ್ಮಣಾತೇನ ವೃಷಂ ಪೀಡಿತಮಾನಸಃ ಧರ್ಮೇಣ ರಂಜಯಾಮಾಸ ಧರ್ಮರಾಜ ಯುವ ಪ್ರಜಾಹ. ಏನು ಇವರೆಲ್ಲ ಮಕ್ಕಳೆಲ್ಲ ಏನೇನು ಮಾಡ್ತಾ ಹೋದ್ರು ಅಂತಂದ್ರೆ ಅದನ್ನ ಧರ್ಮರಾಜ ತಾನು ಧರ್ಮ ಪಾಲನೆಯನ್ನು ಮಾಡ್ತಾ ಯಾರಿಗೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ದಯಕರ್ತೃವಾಗಿ ಎಲ್ಲ ಕರ್ಮಗಳಿಗೆ ಅನುಸಾರವಾಗಿ ಶಿಕ್ಷಾದಿಗಳನ್ನೆಲ್ಲವನ್ನು ಕೂಡ ಕೊಡ್ತಾ ಇದ್ದಾನೆ. ಇನ್ನು ಪಿತೃಣ ಅಧಿಪತ್ಯಂಶ ಪಿತೃಗಳಿಗೆ ಅಧಿಪತಿಯಾಗಿ ತಾನು ಆ ಕಾರ್ಯವನ್ನು ತಾನು ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ, ಸೇವೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಈ ಗ್ರಹಾಧಿಪತಿಯಾದಂಥ ಶನೈಶ್ಚರ ಇವನು ಗ್ರಹಗಳಿಗೆ ಒಡೆಯನಾಗಿ ಗ್ರಹಾಧಿಪತಿಯಾಗಿ ತಾನಿದ್ದಾನೆ. ಭ್ರಾತ ಶನೈಶ್ಚರಸ್ತ್ಯಾಚ ಗ್ರಹತ್ವ ಉಪಲಬ್ಧವಾನ್ ನಾಸತ್ಯೋ ಸಮಾಖ್ಯಾತೋ ಸರ್ವೇದ್ಯೌತೌ ಉಭಾವತು ಬಭೂವತು ಅಂತ ಹೇಳಿದಂತೆ ಅವನು ನವಗ್ರಹಗಳಲ್ಲಿ ಒಂದಾಗಿ ಶನಿ ತಾನು ಇದ್ದ ಕಡೆಯಲ್ಲಿ ನಾಸತ್ಯ ಧರಿಸಿರುವವರಿಬ್ಬರು ಕೂಡ ದೇವತೆಗಳ ವೈದ್ಯರಾಗಿ ಅಶ್ವಿದೇವತೆಗಳು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೇನೆ ಅವರ ಸ್ಮರಣೆಯನ್ನು ಮಾಡುವುದರಿಂದಾಗಿ ಯಾವ ರೀತಿಯಾದ ರೋಗಗಳು ಕೂಡ ಬರುವುದಿಲ್ಲ. ಅಪ್ಸುಮೇ ಸೋಮೋ ಬ್ರವೀತ್ ಅಂತರ್ವಿಶ್ವಾನಿ ಭೇಷಜ ಅಂತ ನಾವು ಏನು ಕೇಳ್ತೀವೋ ವರುಣನಲ್ಲಿಯೇ ಇವರು ಲಯವನ್ನು ಅಂತ ಇರ್ತಾರೆ. ಸೂರ್ಯ ಪ್ರತ್ಯಕ್ಷ ದೇವತಾ, ಸೂರ್ಯನ ಅನುಗ್ರಹ ಇತ್ತು ಅಂದರೆ ಅಲ್ಲಿ ಯಾವ ರೀತಿಯಾದಂತಹ ಸಾಮಾನ್ಯವನ್ನು ಕೇಳ್ತೀವಿ, ಮಕ್ಕಳಿಗೆ ಸೂರ್ಯನ ಪ್ರಕಾಶ ಬಿತ್ತು ಅಂತಂದ್ರೆ ದೇಹದಲ್ಲಿ ಆರೋಗ್ಯ ಎಂಬುದು ವರ್ಧನೆ ಆಗ್ತದೆ, ಹೆಚ್ಚಾಗ್ತದೆ ಅಂತೇಳಿ. ಆ ಆರೋಗ್ಯಂ ಭಾಸ್ಕರಾದಿಚ್ಯತೆ ಎಂಬುದಾಗಿ ಕೂಡ ಒಂದು ಮಾತನ್ನು ಕೇಳ್ತೀವಿ. ಇವರು ಸ್ವಯಂ ಹುಟ್ಟಿರೋದು ಸೂರ್ಯನಿಂದಾಗಿ, ಅದರಿಂದಾಗಿ ಇವರು ವಿಶೇಷವಾಗಿ ಸಾಮರ್ಥ್ಯ ಇದ್ದರೆ ಅದರಿಂದಾಗಿ ಇವರು ದೇವ ವೈದ್ಯರಾಗಿದ್ದಾರೆ. ಮುಂದೆ ಲಯ ಹೊಂದುವುದು ಕೂಡ ವರುಣನಲ್ಲಿ, ನೀರಿನಲ್ಲಿಯೇ ಸರ್ವ ಔಷಧಿಗಳ ಸನ್ನಿಧಾನ ಇರ್ತದೆ. ಅಪ್ಸುಮೇ ಸೋಮೋ ಅಬ್ರವೀತ್ ವೇದದಲ್ಲಿ ಬರುವಂತ ವಾಕ್ಯ ನಾವು ಸಂಧ್ಯಾ ವಂದನಾದಿಗಳಲ್ಲಿ ಹೇಳ್ತೇವೆ. ಅಪ್ಸುಮೇ ಸೋಮೋ ಅಬ್ರವೀತ್ ಅಂತರ್ವಿಶ್ವಾನಿ ಭೇಷಜ ಅಂತೇಳಿ. ಆ ನೀರಿನಲ್ಲಿಯೇ ಎಲ್ಲ ಔಷಧಿಗಳು ಏನಿದ್ದಾವೋ ಎಲ್ಲವೂ ಕೂಡ ನೀರಿನಲ್ಲಿ ಇರ್ತದೆ ಅಂತೇಳಿ. ಅಂತಹ ನೀರು ಅಂತಂದ್ರೆ ಅಷ್ಟು ಸಾಮರ್ಥ್ಯಯುಕ್ತವಾದದ್ದು. ಏನೋ ಸುಮ್ಮನೆ ನೀರು ಅನ್ಕೊಂಡ್ಬಿಡ್ತೀವಿ, ಶುದ್ಧವಾದ ನೀರನ್ನು ಕುಡಿದರೆ ರೋಗಗಳೇ ಪರಿಹಾರವಾಗಿ ಹೋಗ್ತದೆ. ಅಂತಹ ಸಾಮರ್ಥ್ಯ ನೀರಿಗೆ ಇರ್ತದೆ. ಅಂತರ್ವಿಶ್ವಾನಿ ಭೇಷಜ, ವಿಶ್ವದಲ್ಲಿರುವಂತಹ ಎಲ್ಲ ಭೇಷಜ, ವಿಷಕ್ಕಂದ್ರೆ ಆ ಔಷಧಿಗಳು, ಆ ಭೇಷಜ ಅಂದ್ರೆ ಎಲ್ಲ ಔಷಧಿಗಳು ಅದರಲ್ಲಿ ಇರ್ತದೆ ಅಂತೇಳಿ ಅದಕ್ಕೆ ಅಭಿಮಾನಿ ದೇವತೆ ಆಗಿದ್ದಾರೆ. ಯಾರು ಯಾವ ನಾಸತ್ಯ ಸದಸ್ಯರು ಇಬ್ಬರು ಕೂಡ ದೇವ ವೈದ್ಯರಾಗಿ ನಮ್ಮ ಕಾರ್ಯಗಳನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿ ಪಶ್ಚಾತ್ ತೇಜಸಾದೇನ ವಿಷ್ಣು ಚಕ್ರಂ ಅಕಲ್ಪಯತ ತದಪ್ರತಿ ಹದಂ ಯುದ್ಧೇ ದಾನವಾಂತಕ ಚಿಕೀರ್ಷಯ. ಎಲ್ಲ ಆದ್ಮೇಲೆ ಏನು ಆ ಸೂರ್ಯನ ಆ ಭಾಗಗಳೆಲ್ಲವನ್ನು ಕೂಡ ದ್ವಾದಶಾದಿತ್ಯರನ್ನು ಮಾಡಿದ್ರು. ಅದರಲ್ಲಿ ಸ್ವಲ್ಪ ಕಿಡಿಗಳು ಎಲ್ಲವೂ ಕೂಡ ಒಂದಿಷ್ಟು ಭಾಗ ಎಲ್ಲ ಉಳಿದಿತ್ತು. ಅದರಿಂದಾಗಿ ಸುದರ್ಶನ ಚಕ್ರವನ್ನು ಮಾಡಿದ. ಅಷ್ಟು ಅದೇನೇ ನಾವು ಕೃಷ್ಣನ ಹತ್ತಿರ ಏನೋ ದೇವರ ಹತ್ತಿರ ಸುದರ್ಶನ ಚಕ್ರ ಇದೆ, ಅಂಬರೀಷ ಚಕ್ರವರ್ತಿಯನ್ನು ರಕ್ಷಣೆಯನ್ನು ಮಾಡಿದ್ದು ಸುದರ್ಶನ ಚಕ್ರ ಅಂತ ಏನೇ ನಾವು ಕೇಳ್ತೀವೋ ಆ ಚಕ್ರವನ್ನ ತಾನು ಸಿದ್ಧವನ್ನು ಮಾಡಿದ. ಅದು ವಿಶಿಷ್ಟವಾದ ಅಪ್ರತಿಹಿತವಾದಂತಹ ಸಾಮರ್ಥ್ಯಯುಕ್ತವಾದದ್ದು ಈ ಯಾವ ಸುದರ್ಶನ ಚಕ್ರ ಎಂಬುದಾಗಿ ಅದನ್ನ ತಿಳಿಸಿ ಇನ್ನು ಮತ್ತೆ ಈ ಯಮುನಾ ಇನ್ನೊಬ್ಬಳು ಮಗಳು ಯಮುನಾ, ಅವಳೇನು ನದಿಯಾಗೇನೆ ಹರಿದಿದ್ದಾಳೆ. ಯವೀಯಸಿ ತಯೋರ್ಯಾತು ಯಮೀಕನ್ಯಾ ಯಶಸ್ವಿನಿ ಅಭವತ್ಸ ಸರಿಶ್ರೇಷ್ಠ ಯಮುನಾ ಲೋಕಭಾವಿನಿ. ಜಗತ್ತಿನಲ್ಲಿ ಯಮುನಾ ನದಿಯಾಗಿ ಸರಿಶ್ರೇಷ್ಠ ನದಿಗಳಲ್ಲಿ ಶ್ರೇಷ್ಠವಾದದ್ದು ಆಗಿ ಅದು ಹರಿತಾ ಇದ್ದಾಳೆ ಎಂಬುದಾಗಿ ತಿಳಿಸಿ ಐದಂ ಜನ್ಮದೇವಾನಾಂ ಶುನಿಯಾದ್ ವಾಪಿಧಾರೆಯೇ